मे मातरिष्वन्न पितरतुलगुरो भ्रातरिष्टाप्तबन्धो स्वामिन्न सर्वान्तरात्मन्न जरजरयितर्जन्म मृत्यामयानां गोविन्दे देहि भक्तिं भवति च भगवन्नूर्जितां निर्निमित्तां निर्व्याजां निश्चलां सद्गुणगणबृहतीं चाश्वतीमाचुदेव नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये विजानताम् अवित्तस्य मध्वस्य जगती गुरोः पूर्वाचार्यमहिष्ठानामियं प्रणतिमालिका पूर्णज्ञानाय विद्महे पूर्णानन्दाय धीमहि तन्नो व्यासप्रचोदयात् हरि ओಂ. ನಾಲ್ಕನೆಯ ಅಂಶದ ವಂಶದ ಕಥೆಯನ್ನು ನಾವು ನೋಡ್ತಾ ಇದ್ವಿ. ಸಾನುರಾಗಶ್ಚ ತಸ್ಯಾಂಬುಧಃ ಪುರೂರವತಂ ಆತ್ಮಜಂ ಉತ್ಪಾದಯಾಮಾಸ. ಸುದ್ಯುಮ್ನ ಅಂತನ್ನುವ ಹುಡುಗ ಇಳಾವೃತ ಖಂಡದಲ್ಲಿ ಹೋಗಿ ಹೆಣ್ಣಾಗಿ ಬದಲಾದ. ಹೆಣ್ಣಾದಾಗ ಅವನ ಹೆಸರು ಇಳ ಅಂತ. ಆ ಇಳ ಅನ್ನುವವಳು ಬುಧನ ಬಳಿ ಬಂದಳು. ಬುಧ ಅವನು ತಿಳ್ಕೊಂಡಿದ್ದ ಇವನು ಬುಧ ಅಂತ ಅವನ ಹೆಸರು, ಇನ್ಯಾರು ಅಲ್ಲ, ಚಂದ್ರನ ಮಗ, ಬುಧ ಗ್ರಹ. ಆ ಬುಧ ಏನು ಮಾಡಿದ, ಅವಳ ಮೇಲೆ ಪ್ರೀತಿಯಿಂದ 1 ತಿಂಗಳು ಹೆಣ್ತನ 1 ತಿಂಗಳು ಗಂಡತನ ಆ ತರಹ ಕೊಟ್ಟು ಗಂಡಸ್ತನವನ್ನು ಕೊಟ್ಟು ಅವಳಲ್ಲಿ ಒಂದು ಮಗುವನ್ನ ಹುಟ್ಟಿಸಿದ. ಅದರ ಹೆಸರು ಪುರೂರವಸ್ ಅಂತ. ಜಾತೇಪಿ ತಸ್ಮಿನ್ ಅಮಿತ ತೇಜೋಭಿಃ ಪರಮರ್ಷಿಭಿಃ ಇಷ್ಟಿಮಯಃ ಋಂಗ್ಮಯಃ ಯಜುರ್ಮಯಃ ತಾಮಮಯಃ ಅಥರ್ವಣಮಯಃ ಸರ್ವವೇದಮಯಃ ಮನೋಮಯಃ ಯಜ್ಞಮಯಃ ನಕಿಂಚಿನ್ಮಯಃ ಅನ್ನಮಯಃ ಭಗವಾನ್ ಯಜ್ಞಪುರುಷಸ್ವರೂಪೀ ಸುದ್ಯುಮ್ನಸ್ಯ ಪುಂಸ್ತ್ವಂ ಅಭಿಲಷದ್ಭಿಃ ಯಥಾವದಿಷ್ಟಃ ತತ್ಪ್ರಸಾದಾತ್ ಇಲಾ ಪುನರಪಿ ಸುದ್ಯುಮ್ನಃ ಅಭೂತ್. ಪುರೂರವಸ್ಸು ಹುಟ್ಟಿದ ಮೇಲೆ ದೇವರನ್ನ ಆರಾಧನೆ ಮಾಡಿದ. ಬುಧ ಅವನ ಜೊತೆಗೆ ಇರುವ ಅನೇಕ ಋಷಿಗಳು ಆರಾಧನೆ ಮಾಡಿದ್ರು. ದೇವರು ಎಂತಹವನು? ಇಷ್ಟಿಮಯ, ಇಷ್ಟಿಯಿಂದ ಪ್ರತಿಪಾದ್ಯ. ಋಂಗ್ಮಯ, ಋಗ್ವೇದ ಪ್ರತಿಪಾದ್ಯ. ಯಜುರ್ಮಯ, ಯಜುರ್ವೇದ ಪ್ರತಿಪಾದ್ಯ. ಸಾಮಮಯ, ಸಾಮವೇದವೂ ಅವನನ್ನು ಹಾಡುತ್ತೆ. ಅಥರ್ವಣಮಯ, ಅಥರ್ವವೇದ ಹಾಡುತ್ತೆ. ಎಲ್ಲ ವೇದ ಪ್ರತಿಪಾದ್ಯ. ಮನೋಮಯ ಅಂದರೆ ಜ್ಞಾನದಿಂದ ತುಂಬಿದ್ದಾನೆ. ನಕಿಂಚಿನ್ಮಯ, ಆದರೆ ಯಾವುದರ ವಿಕಾರವೂ ಅವನಿಗಿಲ್ಲ. ಅನ್ನಮಯನಾದ ಭಗವಂತ ಯಜ್ಞಪುರುಷ ಎನಿಸಿಕೊಂಡವ ಚೆನ್ನಾಗಿ ಅವರಿಂದ ಆರಾಧಿತನಾಗಿ ಸುದ್ಯುಮ್ನನಿಗೆ ಮತ್ತೆ ಪುಂಸ್ತ್ವವನ್ನು ಕೊಟ್ಟ. ಅದರಿಂದಾಗಿ ಇಳ ಮತ್ತೆ ಸುದ್ಯುಮ್ನ ಆದ. ಇಷ್ಟು ನಾವು ನೋಡಿದ್ವಿ. ಇತಿ ಪೂರ್ವಕಥಾನುವಾದ. ಅಲ್ಲಿಂದ ಈಗ ಮುಂದುವರಿಬೇಕು. ತಸ್ಯಾಪಿ ಉತ್ಕಲ ಗಯ ವಿನತಾಃ ತ್ರಯಃ ಪುತ್ರಾಃ ಬಭೂವುಃ. ಸುದ್ಯುಮ್ನ ಗಂಡಾದಾಗ 3 ಜನ ಹುಟ್ಟಿದ್ರು, ಉತ್ಕಲ ಗಯ ವಿನತ ಅಂತ. ಸುದ್ಯುಮ್ನಸ್ತು ಸ್ತ್ರೀಪೂರ್ವಕತ್ವಾತ್ ರಾಜ್ಯಭಾಗಂ ನಲೇಭೆ. ಸುದ್ಯುಮ್ನ ಸ್ತ್ರೀ ಆದ್ದರಿಂದಾಗಿ, ಮೊದಲು ಸ್ತ್ರೀ ಆಗಿದ್ದ, ಜನಗಳು ಅವನಲ್ಲಿ ಒಳ್ಳೆ ಗೌರವವನ್ನು ಕೊಡಲಿಲ್ಲ. ಅದರಿಂದಾಗಿ ಅವನಿಗೆ ರಾಜ್ಯ ಸಿಗಲಿಲ್ಲ. ತತ್ ಪಿತ್ರಾಚ ವಸಿಷ್ಠ ವಚನಾತ್ ಪ್ರತಿಷ್ಠಾನಂ ನಾಮ ನಗರಂ ಸುದ್ಯುಮ್ನಾಯ ದತ್ತಂ. ಮನು ಏನು ಮಾಡಿದ, ವಸಿಷ್ಠರ ಮಾತಿನಂತೆ ಪ್ರತಿಷ್ಠಾನಪುರವನ್ನು ಕೊಟ್ಟ. ಅದೇ ಮುಂದೆ ಪೈಠಣ್ಣಾಗಿದ್ದು. ಇವಾಗ ಅದನ್ನು ಪೈಠಣ್ ಅಂತ ಕರೀತಾರೆ. ಮೊದಲು ಅದರ ಹೆಸರು ಪ್ರತಿಷ್ಠಾನಪುರ. ಆ ಪ್ರತಿಷ್ಠಾನ ಪಟ್ಟಣವನ್ನ ಸುದ್ಯುಮ್ನನಿಗೆ ಕೊಟ್ಟರು. ಸುದ್ಯುಮ್ನ ಪ್ರಜೆಗಳಿಗೆ ನನ್ನ ಮೇಲೆ ಗೌರವ ಇಲ್ಲ ಎಂದು ತಿಳಿದು ಪುರೂರವಸೆ ಪ್ರಾದಾತ್, ಪುರೂರವಸನಿಗೆ ಕೊಟ್ಟರು. ಅದಲ್ವಾ, ಪ್ರಜೆಗಳು ಗೌರವ ಕೊಡಲಿಲ್ಲ ಅಂತ ಹೇಳಿ ಅವನೇ ಇಳಿದು ಬಿಟ್ಟ, ಭಂಡನಾಗಿ ಉಳಿಲಿಲ್ಲ. ಈಗಿನವರಾಗಿದ್ದರೆ ಭಂಡರಾಗಿ ಉಳಿಯೋರು. ಹೆಣ್ಣು ಮತ್ತು ಗಂಡು, ಹೆಣ್ಣಾದವನು ದ್ವಿಲಿಂಗಿ ಆದವನು ಇದು ರಾಜ ಆಗಬಾರ್ದು ಅಂತ ಎಲ್ಲಿದೆ, ಯಾವ ಕಾನೂನಲ್ಲಿದೆ ಅಂತೆಲ್ಲ ಕೇಳ್ತಾ ಕೊಡೋರು.
ಇನ್ನು ಹೆಣ್ಣಾಗಿ ಗಂಡಾಗಿದ್ದರಿಂದಾಗಿ ಅವನು ಸಿಗಲಿಲ್ಲ ಸುದ್ಯುಮ್ನನಿಗೆ. ತದನ್ವಯಾಶ್ಚ ಕ್ಷತ್ರಿಯಾ ಸರ್ವೇ ದಿಕ್ಷೋಭವನ್. ಆ ಮನುವಿನ ವಂಶದಲ್ಲಿ ಬಂದ ಎಲ್ಲ ಕ್ಷತ್ರಿಯರು ಬೇರೆ ಬೇರೆ ದಿಕ್ಕುಗಳಲ್ಲಿ ಆಡಳಿತ ಮಾಡಿದ್ರು. ಪೃಷಧ್ರಸ್ತು ಮನುಪುತ್ರ ಗುರು ಗೋವಧಾತ್ ಶೂದ್ರತ್ವ ಮಗಮತ್. ಮನುವಿನ ಮಗ ಪೃಷಧ್ರ ಅಂತ ಒಬ್ಬ ಇದ್ದ. ಅವನಿಗೆ ಗೊತ್ತಾಗದೆ ರಾತ್ರಿ ದೀಪ ಆರಿ ಹೋಯಿತು, ಗಾಳಿ ಬೀಸ್ತಾ ಇತ್ತು. ಹುಲಿಯೊಂದು ಬಂದಾಗ ಅಂದಾಜಿನಲ್ಲಿ ಕತ್ತಿ ಬೀಸಿದ. ಹುಲಿಯ ಕಿವಿ ಕತ್ತರಿಸಿತು, ಒಂದು ಹಸು ಸತ್ತೇ ಹೋಯಿತು. ಹುಲಿ ಬಂತು, ಅಂದಾಜಿನಲ್ಲಿ ಕತ್ತಿ ಬೀಸಿದ್ದು. ಕತ್ತಿ ಬೀಸ್ದ, ಹುಲಿಯ ಕಿವಿ ಬಿತ್ತು, ಹಸು ಸತ್ತೋಯ್ತು. ಅದರಿಂದಾಗಿ ಶಾಪ ಕೊಟ್ಟರು, ನೀನು ಗೋವಧ ಮಾಡಿದ್ದಿ, ಆದ್ದರಿಂದಾಗಿ ನೀನು ಚಂಡಾಲನಾಗು ಅಂತ. ಪೃಷಧ್ರ ಏನು ಮಾತಾಡಲಿಲ್ಲ, ಹೊರಟು ಹೋದ ತಪಸ್ಸಿಗೆ. ಅದು ಭಾಗವತದಲ್ಲಿದೆ. ಇಲ್ಲಿ ಸಂಕ್ಷಿಪ್ತವಾಗಿ ಇಷ್ಟೇ ಇದೆ. ಪೃಷಧ್ರಸ್ತು ಮನುಪುತ್ರ ಗುರು ಗೋವಧಾತ್ ಶೂದ್ರತ್ವಂ ಅಗಮತ್, ಅಷ್ಟೇ. ಮನೋಪುತ್ರ ಕರುಷಃ, ಮನುವಿನ ಮಗ ಕರುಷ. ಕರುಷನಿಂದ ಕಾರುಷರು, ಅವರು ಒಳ್ಳೆ ಕ್ಷತ್ರಿಯರು, ಮಹಾಬಲ ಪರಾಕ್ರಮಿಗಳಾಗಿದ್ದರು. ಹಾಗೆ ಇನ್ನೊಬ್ಬ ಮಗ ದಿಷ್ಟ ಅಂತ. ಆ ದಿಷ್ಟನ ಮಗ ನಾಭಾಗ. ಆ ನಾಭಾಗ ಏನು ಮಾಡ್ದ, ಆ ಕ್ಷತ್ರಿಯ ವೈಶ್ಯನಾಗಿ ಕನ್ವರ್ಟ್ ಆದ. ನಾಭಾಗ ವೈಶ್ಯತಾಮಗಮತ್. ವ್ಯಾಪಾರ ಮಾಡ್ತೀನಿ ಅಂತ ಹೊರಟನೇನೋ, ನಾಭಾಗ ವೈಶ್ಯನಾದ. ತಸ್ಮಾತ್ ಬಲಂಧನ ಪುತ್ರ ಅಭವತ್. ವೈಶ್ಯನಾಗಿ ಅವನು ಕನ್ವರ್ಟ್ ಆದ. ಯಾರು? ನಾಭಾಗ. ಆ ನಾಭಾಗ ಬೇರೆ, ಇನ್ನೊಬ್ಬ ನಾಭಾಗ ಬರ್ತಾನೆ, ಅವನು ಬೇರೆ. ಇಬ್ರು ನಾಭಾಗರಿದ್ದಾರೆ. ನಾಭಾಗೌದ್ದೌ ಪ್ರಕೀರ್ತಿತವು. ಆ ನಾಭಾಗ ಅವನ ಮಗ ಬಲಂಧನ. ಬಲಂಧನ ದ್ವತ್ಸಪ್ರೀತಿ ಉದಾರ ಕೀರ್ತಿ. ಬಲಂಧನನ ಮಗ ಉದಾರ ಕೀರ್ತಿ. ವತ್ಸಪ್ರೀತಿಯ ಮಗ ಪ್ರಾಂಶು. ಆಮೇಲೆ ಪ್ರಾಂಶುವಿಗೆ ಒಬ್ಬ ಮಗ ಹುಟ್ಟಿದ, ಅವನ ಹೆಸರೇ ಪ್ರಜಾಪತಿ ಅಂತ. ಪ್ರಜಾಪತಿಶ್ಚ ಪ್ರಾಂಶೋ ರೇಖಃ ಭವತ್. ತತಶ್ಚ ಖನಿತ್ರ, ಅವನ ಮಗ ಖನಿತ್ರ. ಖನಿತ್ರನ ಮಗ ಚಾಕ್ಷುಷ. ಚಾಕ್ಷುಷನ ಮಗ ವಿಂಶ. ವಿಂಶನ ಮಗ ವಿವಿಂಶಕ. ಅವನ ಮಗ ಖನೀನೇತ್ರ. ಖನೀನೇತ್ರನ ಮಗ ಅತಿವಿಭೂತಿ. ಅತಿವಿಭೂತಿಯ ಮಗ ಕರಂಧಮ. ಕರಂಧಮನ ಮಗ ಅವೀಕ್ಷಿತ್. ಅವೀಕ್ಷಿತ ಅಪಿ ಅತಿಬಲಪರಾಕ್ರಮ ಪುತ್ರ ಮರುತ್ತೋ ನಾಮಾಭವತ್. ಅವೀಕ್ಷಿತನ ಮಗ ಮರುತ್ತ. ಆ ಮರುತ್ತನ ಬಗೆಗೆ ಯಸ್ಯ ಇಮೌ ಅದ್ಯಾಪಿ ಶ್ಲೋಕೌ ಗೀಯೇತೆ. ಅವನ ಬಗ್ಗೆ ಇವತ್ತಿಗೂ ಕೂಡ ಹಾಡ್ತೇವೆ ನಾವು. ಏನಂತ? ಮರುತ್ತಸ್ಯ ಯಥಾ ಯಜ್ಞಃ ತಥಾ ಕಸ್ಯಾಭವದ್ಭುವಿ ಸರ್ವಂ ಹಿರಣ್ಮಯಂ ಯಸ್ಯ ಯಜ್ಞವಸ್ತ್ವತಿ ಶೋಭನಂ ಅಮಾದ್ಯದಿಂದ್ರಃ ಸೋಮೇನ ದಕ್ಷಿಣಾಭಿರ್ದ್ವಿಜಾತಯಃ ಮರುತ ಪರಿವೇಷ್ಟಾರಃ ಸದಸ್ಯಾಶ್ಚ ದಿವೌಕಸಃ ಅಂತ. ಅವನ ಯಜ್ಞದಲ್ಲಿ ನೆಲ, ಗೋಡೆ, ಶಿಬಿರಕ್ಕೆ ಹಾಕುವ ಬಟ್ಟೆ, ಶಿಬಿರದಲ್ಲಿರುವ ಹಾಸು ಎಲ್ಲವೂ ಕೂಡ ಬಂಗಾರದಿಂದ ಕೂಡಿತ್ತು. ಯಾವುದೋ ಒಂದು ರೀತಿಯಲ್ಲಿ ಬಂಗಾರ ಸೇರ್ಕೊಂಡಿರ್ತಿತ್ತು. ಬಂಗಾರದ ಎರಕ ಹೊಯ್ದ ಬಟ್ಟೆ, ಬಂಗಾರದ ನರಿಗೆಗಳಿರುವ ನೆಲ, ಪಾತ್ರೆ ಎಲ್ಲ ಬಂಗಾರದಲ್ಲಿ ಇತ್ತು. ಯಾಕೆಂದ್ರೆ ಪೂರ್ತಿ ಬಂಗಾರ ಅಂತಲ್ಲ, ಸ್ವರ್ಣಮಯ. ಆಯ್ತಾ? ಸರ್ವಂ ಹಿರಣ್ಮಯಂ ಯಸ್ಯ ಯಜ್ಞ ವಸ್ತ್ವತಿ ಶೋಭನಂ. ಯಜ್ಞದಲ್ಲಿ ಉಪಯೋಗಿಸುವ ಪಾತ್ರೆ ಎಲ್ಲವೂ ಕೂಡ ಬಂಗಾರದ್ದು. ಕೇವಲ ಭೌತಿಕ ಸಮೃದ್ಧಿ ಮಾತ್ರ ಅಲ್ಲ, ಆಧ್ಯಾತ್ಮಿಕ ಸಮೃದ್ಧಿಯೂ ಇತ್ತು. ಅಮಾದ್ಯದಿಂದ್ರ ಸೋಮೇನ, ಸೋಮಪಾನವನ್ನು ಮಾಡಿ ಇಂದ್ರ ಸಂತೋಷಪಟ್ಟ. ದಕ್ಷಿಣಾಭಿರ್ದ್ವಿಜಾತಯ, ದಕ್ಷಿಣಗಳಿಂದ ಬ್ರಾಹ್ಮಣರು ಸಂತೋಷಪಟ್ಟರು.
ಮರುತ ಪರಿವೇಷ್ಟಾರಃ. ಮರುದೇವತೆಗಳು ಅವರ ಮನೆಯ ಭೋಜನ ಶಾಲೆಯಲ್ಲಿ ಬಡಿಸಿದ್ರು. ಮರುದೇವತೆಗಳು ಬಡಿಸಿದ್ರು. ಸದಸ್ಯಾಶ್ಚ ದಿವೌಕಸಃ, ಎಲ್ಲ ದೇವತೆಗಳು ಸದಸ್ಯಾಹ ಯಜ್ಞವನ್ನು ಪ್ರತ್ಯಕ್ಷವಾಗಿ ನೋಡ್ತಾ ಕೂತಿದ್ರು. ನಾವಿವತ್ತು ಯಜ್ಞಕ್ಕೆ ಕರೆದ್ರೆ ಮುಂದ್ಗಡೆ ಕೂತ್ ನೋಡಲ್ವೇ, ಹಾಗೆ ಇವತ್ತಿಗೂ ಅವರ ಕೀರ್ತಿಯನ್ನು ನೆನಪಿಸಿಕೊಂಡು ಮಠಗಳಲ್ಲಿ ಹಾಡ್ತಾರೆ. ಎಲ್ಲ ಪ್ರತಿಯೊಂದು ವೈದಿಕ ಮಂತ್ರಗಳಲ್ಲಿಯೂ ಕೂಡ ಹೇಳ್ತಾರೆ. ದೇವರಿಗೆ ಪೂಜೆ ಮಾಡಿ ಆದಮೇಲೆ ಆವೀಕ್ಷಿತಶ್ಚ ಕಾಮಪ್ರೇರ್ವಿಶ್ವೇ ದೇವಾಃ ಸಭಾಸದ ಇತಿ ಮರುತ ಪರಿವೇಷ್ಟಾರಃ ಅಂತ ಹಾಡ್ತಾರೆ. ಏನು ಹಾಡ್ತೀವಿ ಅಂತ ಗೊತ್ತಿರಲ್ಲ ಅಷ್ಟೆ. ಅವನ ವೈಭವ, ಅವನ ವೈಭವದ ಮುಂದೆ ಯಾರ ವೈಭವ? ನಾವೊಂದು ಫಂಕ್ಷನ್ ಮಾಡಿದ್ರೆ ನಮಗೆ ಹಮ್ಮು ಬರಬಾರ್ದು. ಯಾಕೆಂದರೆ ಇದನ್ನು ನೆನಪಿಸ್ಕೋಬೇಕು. ಅದಕ್ಕೆ ವಂಶವನ್ನು ನೆನಪಿಸ್ಕೊಳ್ಳಿ ಅಂತ ಅನ್ನೋದು. ನಾಭಾಗ, ನಾಭಾಗನ ವಂಶದಲ್ಲಿ ಬಂದವ. ನಾಭಾಭವತ್ ಅಂತ ಅಷ್ಟೇ ಇದೆ, ಅದಕ್ಕೋಸ್ಕರ ಕೇಳಿದ್ದು. ಎಲ್ಲಿ ಪುತ್ರೋ ಮರುತಃ ನಾಭಾಭವತ್ ಅಂತ ಇಲ್ಲ, ನಾಭಾಗ ಭವತ್. ಹೌದಾ? ಕರೆಕ್ಷನ್ ಮಾಡ್ಕೋಬೇಕು. ಅಲ್ಲಲ್ಲ, ಏನು ಎಲ್ಲಿದೆ ಅದು? ಶ್ಲೋಕದ ಮುಂದೆ ಅಲ್ಲಲ್ಲ, ಸರ್ವಂ ಹಿರಣ್ಮಯಂ ಅಂತ ಅಲ್ಲಿ ಕಸ್ಯಾಭವತ್ ಭುವಿ, ಯಾರ್ದಾಯ್ತು? ಮರುತ್ತೋ ನಾಮಾಭವತ್, ನಾಮ ಅದು. ಮರುತ್ತಃ ನಾಮ ಅಭವತ್, ನಾಮ ಅಭವತ್. ಅಲ್ಲೇ ಹಾಗೆ ಇರ್ಬೇಕದು, ಯಾಕೆಂದ್ರೆ ಸೇಮ್ ಪ್ರಿಂಟ್. ಅದು ಮರುತ್ತಃ ನಾಮ ಅಭವತ್. ಆಯ್ತಾ? ಇದು ಸಮರುತ್ತಶ್ಚಕ್ರವರ್ತಿ ನರಿಷ್ಯಂತ ನಾಮಾನಂ ಪುತ್ರಮವಾಪ. ಆ ಮರುತ್ತ ಅವನಿಗೊಬ್ಬ ಮಗ ಹುಟ್ಟಿದ, ನರಿಷ್ಯಂತ ಅಂತ. ವಂಶವನ್ನು ಯಾಕೆ ನೆನಪಿಸ್ಕೊಳ್ಬೇಕು ಅಂದರೆ ಎಂತೆಂಥವರು ಆಗಿ ಹೋಗಿದ್ದಾರೆ. ಅದರಿಂದಾಗಿ ನಾವು ಮಾಡ್ತಾ ಇರೋದು ಹೊಸದು ಅಲ್ಲ, ಅತ್ಯಂತ ಅಪೂರ್ವವೂ ಅಲ್ಲ, ಎಲ್ಲರಿಗಿಂತ ಉತ್ತಮವೂ ಅಲ್ಲ ಅಂತ ನೆನಪಿಸ್ಕೊಳ್ಳಿಕ್ಕೆ ಆಗಾಗ ವಂಶವನ್ನು ನೋಡಬೇಕು. ನಮ್ಮಲ್ಲಿ ಇತಿಹಾಸದ ಪ್ರಯೋಜನ ಏನು ಅಂದರೆ ಅಹಂಕಾರಾದಿಗಳ ದಮನ, ವಿನಯಾದಿಗಳ ಗಮನ. ಸುಮ್ಮನೆ ಡೇಟ್ ಇಟ್ಕೊಂಡು ಏನು ಮಾಡೋಣ? ಇಂಥವ್ರು ಇಂಥ ಡೇಟಲ್ಲಿ ಬಂದರು, ಇಂಥವ್ರು ಇಂಥ ಇಸ್ವಿಯಲ್ಲಿ ಬಂದರು, ನಮ್ದಲ್ಲ ಅದು. ಆ ನರಿಷ್ಯಂತನಿಗೆ ದಮನ ಮಗ ರಾಜವರ್ಧನ. ರಾಜವರ್ಧನಾತ್ ಸುವೃದ್ಧಿ, ರಾಜವರ್ಧನನ ಮಗ ಸುವೃದ್ಧಿ, ಸುವೃದ್ಧಿಯ ಮಗ ಕೇವಲನ ಮಗ ಸುಧೃತಿ, ಸುಧೃತಿಯ ಮಗ ನರನ ಮಗ ಚಂದ್ರನ ಮಗ ಕೇವಲ, ಮತ್ತೆ ಇಮ್ಮಡಿ ಕೇವಲನ ಮಗ ಬಂಧುಮಾನ್, ಬಂಧುಮಂತನ ಮಗ ವೇಗವತೋ ಬುಧ, ಮತ್ತೆ ಬುಧ, ಇಮ್ಮಡಿ ಬುಧ ಇವನು. ತತಶ್ಚ ತೃಣಬಿಂದು, ಅವನಿಗೆ ತೃಣಬಿಂದು ಅಂತ ಒಬ್ಬ ಮಗ, ಅವನು ದೊಡ್ಡ ರಾಜರ್ಷಿ. ತಸ್ಯಾಪ್ಯೇಕಾ ಕನ್ಯಾ ಇಳಿಬಿಳ ನಾಮ, ಅವನ ಮಗಳ ಹೆಸರು ಇಳಿಬಿಳ ಅಂತ. ಇಳವಿಲ ಅಂತ ಇದೆ, ಪ್ರಾಚೀನ ಪಾಠ ಇಳಿಬಿಳ. ಭಾಗವತದಲ್ಲಿ ಐಳಿಬಿಳಿಹಿ ಅಂತ ಕುಬೇರನನ್ನ ಕರೀತಾರೆ. ಐಳಿಬಿಳಿಹಿ ಅಂತ ಆಗಬೇಕಾದ್ರೆ ಇಳಿಬಿಳ ಅಂತ ಆಗಬೇಕು. ಅದಕ್ಕೆ ಅಲ್ಲಿರೋದು ಇಳವಿಲ ಆದರೂ ಕೂಡ ನಾವು ಪಾಠ ಸರಿ ಮಾಡ್ಕೊಂಡು ಓದಿದ್ದು ಇಳಿಬಿಳ. ಆಮೇಲೆ ಅಲಂಬುಸ ಅಂತ ಹೇಳಿ ಒಬ್ಬ ಅಪ್ಸರೆ, ಅವಳು ತೃಣಬಿಂದುವನ್ನು ಸೇರಿದ್ಲು. ತಸ್ಯಾಮಪಿ ಅಸ್ಯ ವಿಶಾಲೋ ಜಜ್ಞೆ ಯಃ ಪುರೀಂ ವಿಶಾಲಾಂ ನಿರ್ಮಮೆ. ಆಮೇಲೆ ಆ ತೃಣಬಿಂದುವಿಗೆ ಅಲಂಬುಸೆಯಲ್ಲಿ ಹುಟ್ಟಿದವ ವಿಶಾಲನಿಂದ ನಿರ್ಮಿತವಾದ ಪಟ್ಟಣ ವಿಶಾಲ. ಆ ವಿಶಾಲ ಅನ್ನುವವ ಏನು ಮಾಡಿದ? ಹೇಮಚಂದ್ರ ಅಂತ ಒಬ್ಬ ಮಗನನ್ನು ಪಡೆದ. ಹೇಮಚಂದ್ರನ ಮಗ ಚಂದ್ರನ ಮಗ ಧೂಮ್ರಾಕ್ಷನ ಮಗ ಸೃಂಜಯನ ಮಗ ಸಹದೇವನ ಮಗ ಸೋಮದತ್ತ, ಸಹದೇವನ ಮಗ ಕೃಶಾಶ್ವನ ಮಗ ಸೋಮದತ್ತ. ಅವನು ಸಹ ಅಶ್ವಮೇಧಾನಾಂ ಶತಂ ಆಜಹಾರ, 100 ಅಶ್ವಮೇಧ ಯಾಗಗಳನ್ನು ಮಾಡಿದ. ಅವನ ಮಗನ ಹೆಸರು ಜನಮೇಜಯನ ಮಗ
ಈ ಸುಮತಿ ರಾಮನ ಕಾಲಕ್ಕೆ ಇದ್ದ. ರಾಮನನ್ನು ಆಹ್ವಾನ ಮಾಡಿ, ನಾವಿಬ್ರು ಕಸಿನ್ ಬ್ರದರ್ಸ್ ಅಂತ ಹೇಳಿಕೊಂಡು ಸನ್ಮಾನಗಳನ್ನು ಮಾಡಿ ಅಲ್ಲಿಂದ ರಾಮ, ವಿಶ್ವಾಮಿತ್ರ ಮತ್ತು ಲಕ್ಷ್ಮಣ 3 ಜನ ಬೇರೆ ಕಡೆಗೆ ಹೋಗಿದ್ದು. ಶ್ಲೋಕೋಪ್ಯತ್ರ ಗೀಯತೆ ತೃಣಬಿಂದೋ ಪ್ರಸಾದೇನ ಸರ್ವೇ ವೈಶಾಲಿಕಾ ನೃಪಾಃ ದೀರ್ಘಾಯುಚೋ ಮಹಾತ್ಮಾನಃ ವೀರ್ಯವಂತೋತಿ ಧಾರ್ಮಿಕಾಃ. ವಿಶಾಲ ವಂಶದಲ್ಲಿ ಬಂದ ಎಲ್ಲ ರಾಜರು ಕೂಡ ತೃಣಬಿಂದುವಿನ ಅನುಗ್ರಹದಿಂದ ದೀರ್ಘಾಯುಷಃ, ದೀರ್ಘವಾದ ಆಯುಷ್ಯದವರು, ಮಹಾತ್ಮರು, ವೀರ್ಯವಂತರು, ಧಾರ್ಮಿಕರು. ಶರ್ಯಾತೆ ಕನ್ಯಾ ಸುಕನ್ಯಾ ನಾಮಾಭವತ್. ಶರ್ಯಾತಿಯ ಮಗಳು ಸುಕನ್ಯಾ, ಯಾಂ ಉಪಯೇಮೇ ಚ್ಯವನಃ, ಅವಳನ್ನು ಚವನ ಮದುವೆ ಆಗಿದ್ದು. ಆನರ್ತನಾಮ ಪರಮಧಾರ್ಮಿಕ ಶರ್ಯಾತಿ ಪುತ್ರ ಅಭವತ್. ಶರ್ಯಾತಿಯ ಮಗ ಆನರ್ಥ. ಆನರ್ತನಿಗೆ ರೇವತ ಅಂತ ಒಬ್ಬ ಮಗ ಇದ್ದ. ಯಹ ಅಸೌ ಆನರ್ಥ ವಿಷಯಂ ಬುಭುಜೆ ಪುರೀಂಚ ಕುಶಸ್ಥಲೀಂ ಅಧ್ಯುವಾಸ. ಆ ರೇವತ ಏನು ಮಾಡಿದ, ಆನರ್ಥ ದೇಶದ ದೊರೆಯಾದ ಕುಶಸ್ಥಲಿ ಅಂತನ್ನುವ ಪಟ್ಟಣವನ್ನು ನಿರ್ಮಾಣ ಮಾಡಿ ಅಲ್ಲಿ ವಾಸ ಮಾಡಿದ. ರೇವತನಿಗೆ ರೈವತ ಅಂತ ಅವನ ಹೆಸರು ಕಕುದ್ಮಿ ಅಂತ. ಆ ರೇವತನಿಗೆ 100 ಜನ ಮಕ್ಕಳು. ಆ 100 ಜನ ಮಕ್ಕಳಲ್ಲಿ ಹಿರಿಯನಾದವ ರೈವತ, ಅವನ ಹೆಸರು ಕಕುದ್ಮಿ ಅಂತ. ಆ ರೈವತನಿಗೆ ಒಬ್ಬ ಮಗಳು ರೇವತಿ ಅಂತ. ಸ ತಾಂ ಆದಾಯ ಕಸ್ಯೇಯ ಮರ್ಹತಿ ಇತಿ ಭಗವಂತಂ ಅಬ್ಜಯೋನಿಂ ಪ್ರಷ್ಟುಂ ಬ್ರಹ್ಮಲೋಕಂ ಜಗಾಮ. ಅವಳನ್ನು ಇಟ್ಟುಕೊಂಡು ಸೀದಾ ಹೋದ ಬ್ರಹ್ಮದೇವರ ಹತ್ರ. ಕಸ್ಯೇಯ ಮರ್ಹತಿ, ಯಾರನ್ನ, ಯಾವ ಹುಡುಗನಿಗೆ ಕೊಡೋದು ಈ ಹೆಣ್ಣನ್ನ ಅಂತ. ಆಗ ತಾವಚ್ಚ ಬ್ರಹ್ಮಣ ಅಂತಿಕೆ ಹಹಾ ಹಹೂ ಸಂಜ್ಞಾಭ್ಯಾಮ್ ಅಂತ ಆಗಬೇಕು. ಹಾಹಾ ಹೂಹೂ ಅಂತ ಆಗೋಗಿದೆ. ಹಹಾಹ ಹಹೂಹು ಶಬ್ದ ನಡ್ಕೋದೆ ಹಾಗೆ. ದೇವರ ದಯದಿಂದ ಅಂಥವ್ರು ಬಹಳ ಜನ ಇಲ್ಲ, ಇದ್ರೆ ಭಾರಿ ಕಷ್ಟ ಆಗೋದು. ಹಹಾಹ ಹಹ್ವೌ ಹಹ್ವಹ ಅಂತ ಆಗ್ಬೇಕಿತ್ತು. ಇಂಥವ್ರು ಬಹಳ ಜನ ಇಲ್ಲದೆ ಇರೋದು ನಮ್ಮ ಪುಣ್ಯ. ಆಯ್ತಾ? ಅಂತಹ ಗಂಧರ್ವರು ಅತಿತಾನಂ ನಾಮ ದಿವ್ಯಂ ಗಾಂಧರ್ವಂ ಅಗೀಯತ. ಅತಿತಾನ, ಆ ಗಂಧರ್ವ ಗಾನ ತಾಳವನ್ನು ಮೀರಿದ್ದು. ನಮಗದು ಗೊತ್ತೂ ಆಗಲ್ಲ ಇವತ್ತು. ಅಲ್ಲ, ನಾವು ಮಾಡೋ ತಾಳವನ್ನು ಮೀರಿದ್ದೇ ಆಗಿದ್ರು, ಆದರೆ ಅವರು ಸಂಗೀತವನ್ನು ತಿಳಿದು ತಾಳವನ್ನು ಮೀರಿರುವ ಹಾಡು, ನಮಗೆ ಗೊತ್ತಿಲ್ಲದೆ ತಾಳವನ್ನು ಮೀರಿರುವ ಹಾಡು, ಅಷ್ಟೇ ವ್ಯತ್ಯಾಸ. ಆಯ್ತಾ? ಅತಿತಾನಂ ನಾಮ ದಿವ್ಯಂ ಗಾಂಧರ್ವಂ ಅಗೀಯತ ತಚ್ಚ ತ್ರಿಮಾರ್ಗ ಪರಿವೃತ್ತೈ ಅನೇಕ ಯುಗ ಪರಿವೃತ್ತಿಂ ತಿಷ್ಠನ್ನಪಿ ರೈವತ ಶೃಣ್ವನ್ ಮುಹೂರ್ತಮಿವ ಮೇನೆ. ಅದೇನಾಯಿತು, ಅವರು ತ್ರಿವರ್ತ, ರಸ ತಾಳ ಲಯ ಅಥವಾ ಭಾವ ತಾಳ ಲಯ, ಈ 3 ಮಾರ್ಗಗಳಲ್ಲಿದ್ದರು. ಇನ್ನು ಕೆಲವರು ದೇಸಿ ಮಾರ್ಗ, ಮಾರ್ಗದೇಸಿ ಅಂತ ಪ್ರಭೇದ ಅಂತ ಹೇಳ್ತಾರೆ. ದೇಸಿ ಅಂದರೆ ಹಳ್ಳಿಯ ಹಾಡು, ಮಾರ್ಗ ಅಂತಂದರೆ ಶಾಸ್ತ್ರೀಯವಾದ ಹಾಡು. ಎರಡೂ ಹದವಾಗಿ ಮಿಳಿತವಾಗಿರುವಂತಹ ಹಾಡು. ಈ ದೇಸಿ ಈ ರೀತಿ ತ್ರಿಮಾರ್ಗ ಪರಿವೃತ್ತರಾಗಿ ಹಾಡ್ತಾ ಇದ್ದಾರೆ. ಅದು ಅನೇಕ ಯುಗ ಪರಿವೃತ್ತಿ ಕ್ಷಣಮಿವ ಮೇನೆ, ಬಹಳ ಯುಗಗಳೇ ಕಳೆದೋಯ್ತು, ಕ್ಷಣದಂತೆ ಅಂದುಕೊಂಡ. ಗೀತಾವಸಾನೇತ ಭಗವಂತಂ ಅಬ್ಜಯೋನಿಂ ಪ್ರಣಮ್ಯ ರೈವತಃ ಕನ್ಯಾಯೋಗ್ಯಂ ವರಂ ಅಪೃಚ್ಛತ್. ಗೀತೆ ಕಾನ್ಸರ್ಟ್ ಮುಗಿದ ಮೇಲೆ ಕೇಳಿದ, ಇವಳನ್ನು ಯಾರು ಕೊಡ್ಲಿ ಅಂತ. ತತಶ್ಚಾಸೌ ಭಗವಾನ್ ಕಥಯತ್ ಕಥಯ ಯಹ ಅಭಿಮತಸ್ತೆ ವರಹ ಇತಿ. ಆಗ ಬ್ರಹ್ಮದೇವರು ಹೇಳಿದ್ರು, ಕಥಯ ಹೇಳು, ಯಹ ಅಭಿಮತಸ್ತೆ ವರಹ, ನಿನಗಿಷ್ಟವಾದ ಒಬ್ಬರನ್ನು ಹೇಳು. ಪುನಶ್ಚ ಪ್ರಣಮ್ಯ ಭಗವತೆ ತಸ್ಮೈ ಯಥಾಭಿಮತಾನ್ ಆತ್ಮನಃ ಸವರಾನ್ ಕಥಯಾಮಾಸ. ಅವನು 4-5 ಜನರನ್ನು ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ದ. ಹೇಳ್ದ, ಕಯೇಶಾಂ ಭಗವತಃ ಅಭಿಮತಃ ಇತಿ. ಯಾರು ಇವರಲ್ಲಿ ಒಳ್ಳೆಯವ? ಯಸ್ಮೈ ಕನ್ಯಾಮಿಮಾಂ ಪ್ರಯಚ್ಛಾಮಿ ತತಃ ಕಿಂಚಿದವನತ ಶಿರಾಹ ಸಸ್ಮಿತಂ ಭಗವಾನ್ ಅಬ್ಜಯೋನಿರಾಹ. ಸ್ವಲ್ಪ ತಲೆ ತಗ್ಗಿಸ್ಕೊಂಡು ನಕ್ಕೊಂಡು ಹೇಳಿದ್ರಂತೆ.
ಏತೆ ಭವತಃ ಅಭಿಮತಾಃ ನೈತೇಷಾಂ ಸಾಂಪ್ರತಂ ಪುತ್ರ ಪೌತ್ರ ಅಪತ್ಯ ಅಪತ್ಯ ಸಂತತಿರಸ್ತಿ ಅವನೀತಳೆ. ನೀನು ಯಾರನ್ನು ಹೇಳಿದೆಯಲ್ಲ ಅವರ ಮಕ್ಕಳ ಮೊಮ್ಮಕ್ಕಳ 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 ವಂಶ ಕೂಡ ಇಲ್ಲ ಈಗ ಭೂಮಿಯಲ್ಲಿ ಅಂತ. ಅಂದ್ರೆ ನಾವು ಈಗ ಏನು ದೊಡ್ಡ ಕುಲ ಅಂತ ಅನ್ಕೋತೇವೆ, ಅದು ಕಾಲಾಂತರದಲ್ಲಿ ಎಂತಹ ಅಸಂಗತ. ಅದು ಕಾಲದ ನಮಸ್ಕಾರ ಮಾಡಿ ಹೇಳೋಷ್ಟು ಹೊಟ್ಟೋಗಿರುತ್ತ. ಎಷ್ಟು ಜನ ಇಲ್ಲಿ ಕೆಳಗಡೆ ಹೊಟ್ಟೋಗಿರ್ತಾರೆ, ಅವರೆಲ್ಲ ಒಳ್ಳೆ ಕುಲದಲ್ಲಿ ಬಂದಿರ್ತೇನೆ ಅಂತ ಅನ್ಕೊಂಡಿರ್ಬೋದಲ್ವಾ. ಒಳ್ಳೆ ಕುಲದಲ್ಲಿ ಬರಬಾರದು ಅಂತ ಹೇಳ್ತಾ ಇರೋದಲ್ಲ, ಒಳ್ಳೆ ಕುಲದಲ್ಲಿ ಬರಬೇಕು. ಒಳ್ಳೆ ಕುಲ ಅನ್ನೋದು ತಂದೆ ತಾಯಿಗಳ ನಡೆ, ತಂದೆ ತಾಯಿಗಳ ಒಳ್ಳೆ ಜೀವನದಲ್ಲಿ ಪರ್ಯವಸಾನ. ಅದರಿಂದ ನಾವು ಅದನ್ನು ತಲೆಗೆ ಹಚ್ಕೋಬಾರ್ದು. ಒಳ್ಳೆ ಕುಲದಲ್ಲಿ ಬಂದಿದ್ದ ಮಾತ್ರಕ್ಕೆ ಏನಾಯಿತು, ನಾವು ಉದ್ಧಾರ ಆಗಬೇಕು. ಜನ್ಮೈಶ್ವರ್ಯ ಶ್ರುತ ಶ್ರೀಭಿರೇಧಮಾನ ಮದಪ್ಪುಮಾನ್ ನಾರ್ಹ ಇತ್ಯಭಿಧಾತುಂ ವೈ ತ್ವಾಮಕಿಂಚನ ಗೋಚರಂ ಅಂತ ಕುಂತಿಯ ಮಾತು. ಕುಂತಿಗಿಂತ ಒಳ್ಳೆ ಕುಲ ಯಾವುದಿದೆ? ಇದ್ದ ಕುಲ ಕೃಷ್ಣನದ್ದು, ಹೊಕ್ಕ ಕುಲ ಪಾಂಡವರದ್ದು. ಅಂಥದ್ದು ಅವಳು ಹೇಳ್ತಾಳೆ, ಕುಲದ ಹಮ್ಮು ನನ್ನನ್ನು ಕಾಡದಿರಲಿ ಅಂತ. ಅದರಿಂದ ಬಹೂನಿತವ ಅತ್ರೈವ ಗಾಂಧರ್ವಂ ಶೃಣ್ವತಃ ಚತುರ್ಯುಗಾನಿ ಅತೀತಾನಿ. ನೀನು ಗಾಂಧರ್ವ ಗೀತವನ್ನು ಕೇಳುವಾಗಲೇನೆ ಬಹಳ ಕಳೆದು ಹೋಯಿತು ಯುಗಗಳು, ಆಯ್ತಾ. ಸಾಂಪ್ರತಂ ಮಹೀತಳೆ ಅಷ್ಟಾವಿಂಶತಿತಮ ಮನೋಹ ಚತುರ್ಯುಗಂ ಅತೀತಪ್ರಾಯಂ ವರ್ತತೆ. ಇನ್ನೇನು 28ನೆಯ ಯುಗ ಚಕ್ರ ಬಂದ್ಬಿಟ್ಟಿದೆ ಮನುವಿನಲ್ಲಿ. ಆಸನ್ನೋಹಿ ಕಲಿಹಿ, ಇನ್ನೇನು ಕಲಿ ಬರಲಿದ್ದಾನೆ. ಕೃಷ್ಣ ಹುಟ್ಟಿ 70 ವರ್ಷ ಕಲಿಯುಗ ಬಂದ್ಬಿಟ್ಟಿದೆ ಅಲ್ವಾ. ಇವನು ಕೇಳುವಾಗ ಬಲರಾಮನಿಗೆ ಏನಿಲ್ಲ ಅಂತಂದ್ರು ಒಂದು 23, 24, ಇನ್ನು 30 ವರ್ಷ ಇದೆ ಕಲಿಯುಗ ಬರಲಿಕ್ಕೆ. ಆಸನ್ನೋಹಿ ಕಲಿಹಿ ಅಂದ್ರು ಅವರು, ಇನ್ನೇನು ಬಂದ್ಬಿಟ್ಟಿದೆ ಅಂತ. ಅಂದರೆ ಈ ಕಾಲದ ದೀರ್ಘವಾದ ನಡೆ ಇತ್ಯಾದಿಗಳನ್ನೆಲ್ಲ ನೋಡಿದ್ರೆ ಆಶ್ಚರ್ಯ ಪಡೋದೊಂದಷ್ಟೇ ನಮಗಿರೋದು. ಅದರಿಂದಾಗಿ ಆಸನ್ನೋಹಿ ಕಲಿಯುಗ ಬಂದ್ಬಿಟ್ಟಿದ್ಯಪ್ಪ. ಅನ್ಯಸ್ಮೈ ಕನ್ಯಾರತ್ನಮಿದಂ ಭವತ ಏಕಾಕಿನ ಅಭಿಮತಾಯ ದೇಯಂ. ನಿಮ್ಮ ಕುಲದಲ್ಲಿ ಯಾರೂ ಉಳಿದಿಲ್ಲ, ಎಲ್ಲ ಸತ್ತೋಗಿದ್ದಾರೆ. ನೀನೀಗ ಲೋಕದಲ್ಲಿ ಒಬ್ಬಂಟಿ. ಯಾರಿದ್ದಾರೆ? ಯಾರೂ ಇಲ್ಲ. ನಿನ್ನ ಕಾಲದಲ್ಲಿ ನೀನೊಬ್ಬನೇ. ಹಾಗೇನಾರು ಅವನು ಬಂದರೆ ಅವನಿಗೆ ಆ ಭಾಷೆ ಅರ್ಥ ಆಗ್ಬೇಕಲ್ಲ, ಇವನಿಗೆ ಅರ್ಥ ಆಯಿತು ಅನ್ನೋದು ಪುಣ್ಯ. ನಾನು ಅದೇ ಈ ಸ್ವಾಮಿಗಳಿಗೆ ಹೇಳ್ತಾ ಇದ್ದೆ, ಈಗ ವಿಬುಧ ಪ್ರಿಯರು ಬಂದರೆ ಸ್ವಾಮಿ ನಿಮಗೆ ಕಾಲ್ ಮಾಡ್ತೇನೆ ಅನ್ನೋದು ಏನು ಕೇಳಿಸ್ಬೋದು ಅವ್ರಿಗೆ. ಸ್ವಾಮಿ ನಿಮಗೆ ಕಾಲ್ ಮಾಡ್ತೇನೆ ಅಂತ ಹೇಳಿದ್ರೆ ಎಷ್ಟು ಸಿಟ್ಟು ಬರಲಿಕ್ಕಿಲ್ಲ ಅವ್ರಿಗೆ. ನಮ್ಮ ಕಾಲದಲ್ಲಿ ಮಠಾಧಿಪತಿಗಳೆಲ್ಲ ಹೀಗಿರಲಿಲ್ಲ, ಅದು ಬೈದು ಹೋಗ್ತಾರೆ ಪ್ರಾಯ. ಅವ್ರು ಬಂದರೆ ಅದುಮಾರ ಮಠದ ಆಧಿಪತ್ಯದಲ್ಲಿ ಕಾಲೇಜುಗಳಿದೆ, ಅವ್ರಿಗೆ ಅದು ಏನಂತಾನೆ ಐಡಿಯಾ ಇರಲ್ಲ. ಆಶ್ಚರ್ಯ ಆಗುತ್ತೆ, ನಮ್ಮ ಕಾಲದ ಬಾಳು ಹೇಗಿತ್ತು, ಈ ಕಾಲದ ಬಾಳು ಹೇಗಾಯಿತು. ಹಾಗೆ ಅದರಿಂದಾಗಿ ಅನ್ಯಸ್ಮೈ ಕನ್ಯಾರತ್ನಮಿದಂ ಭವತಾ ಏಕಾಕಿನ ನೀನೊಬ್ಬರೇ ಇರೋದು. ಅಭಿಮತಾಯ ದೇಯಂ ಭವತೋಪಿ ಪುತ್ರ ಮಿತ್ರ ಕಳತ್ರ ಮಂತ್ರಿ ಭೃತ್ಯ ಬಂಧು ಬಲ ಕೋಚಾದಯ ಸಮಸ್ತಾಹ ಕಾಲೇ ನೈತೇನ ಅತ್ಯಂತ ಮತೀತಾಹ. ಕಾಲೇನ ಏತೇನ, ಅದು ಒಂದೇ ಆಗ್ಬೇಕದು. ಕಾಲೇ ನೈತೇನ, ಅದು ಕಾಲೇನ ನೈತೇನ ಆಗ್ಬಿಟ್ಟಿದೆ ಇಲ್ಲಿ. ಕಾಲೇ ನೈತೇನ, ಕಾಲೇ ನೈತೇನ ಅಲ್ಲಿ ಕರೆಕ್ಟ್ ಇದೆ. ಭವತೋಪಿ, ಇನ್ನು ನಿನ್ನ ಮಕ್ಕಳು ಮಿತ್ರರು ಹೆಂಡತಿ ಮಂತ್ರಿ ಭೃತ್ಯ ಬಂಧು ಬಲ ಕೋಚ ಎಲ್ಲ ಕಣ್ಮರೆಯಾಗಿ ಹೋಗಿದೆ, ಯಾವುದು ಉಳಿದಿಲ್ಲ ಕಾಲದಲ್ಲಿ ಎಲ್ಲ. ತತಃಪುನಃ ಅಪಿ ಉತ್ಪನ್ನ ಸಾಧ್ವತೋ ರಾಜ ಭಗವಂತಂ ಪ್ರಣಮ್ಯ ಪಪ್ರಚ್ಛ. ಆಗ ಭಯ ಆಗಿ ಹೋಯಿತು. ಯಾರನ್ನೂ ಕರಿಬೇಕಾಗಿಲ್ಲ. ನಾನು ಯಾವುದೋ ಕಾಲದ, ಈ ಕಾಲದಲ್ಲಿ ನನಗೆ ಯಾವುದು ಪರಿಚಿತವಾಗಿದೆಯೋ
ಅದು ಇನ್ಯಾವುದೋ ಕಾಲದಲ್ಲಿ ನಾನು ಅಲ್ಲಿಗೆ ಹೋಗಬೇಕು ಅಂದರೆ ಈಗೇನು ಬದಲಾವಣೆ ಆಗಿದೆ ಅಲ್ಲಿಗೆ ಹೋಗಬೇಕು ಅಂದರೆ ಎಷ್ಟು ಭಯಂಕರ ಅದು ಅಲ್ವಾ? ಶಲ್ಯ ಅದೇ ಮೆಂಟಾಲಿಟಿಯಲ್ಲಿ ಈಗ ಪಾಕಿಸ್ತಾನಕ್ಕೆ ಹೋಲಿಕ್ಕಾಗತ್ತಾ? ಸಿಯಾಲ್ಕೋಟ್ ಹೋಲಿಕ್ಕಾಗತ್ತಾ? ಹೋದರೆ ಒಂಚೂರು ಭಯ ಆಗೋದೇ ಇಲ್ವಾ? ದೇವತೆ ಅದರಿಂದಾಗಿ ಇಲ್ಲ ಅಂತ ಇಟ್ಕೋಣ ಹೇಳಿದ್ದು. ರಾಜ ಧಾರ್ಮಿಕ ಎಂತ ಧಾರ್ಮಿಕ ನನ್ನ ರಾಜ್ಯ ಹೆಂಗೆ ಅಂತ ನೆನ್ನೆ ಹೇಳೋದು. ಇವತ್ತು ಅವನು ಆ ಕೇಕೆಯ ರಾಜ ಅಫ್ಘಾನಿಸ್ತಾನಕ್ಕೆ ಹೋಲಿಕ್ಕಾಗತ್ತಾ? ಹೋದ್ರೆ ಏನು ವಿಚಿತ್ರ ಅದು. ದೇವರ ಮಹಿಮೆ ಅಗಾಧ, ಅಷ್ಟೇ ತಿಳ್ಕೋಬೇಕು, ಇನ್ನೇನಿಲ್ಲ ಇದರಲ್ಲಿ. ಆಯ್ತಾ? ಹೋದ, ನಮಸ್ಕಾರ ಮಾಡಿದ. ಭಗವನ್ನೇವಂ ಅವಸ್ಥಿತಂ ಮಯೇಯಂ ಕಸ್ಮೈದೇಯ, ನನಗೆ ಉಳಿದಿರೋದು ಒಂದೇ, ಇವಳನ್ನ ಯಾರು ಕೊಡಬೇಕು? ಅದೆಲ್ಲ ನೀವು ಹೇಳಿದ್ದು ಇನ್ನೇನಿಲ್ಲಲ್ಲ, ಅದು ಬದುಕಿರ್ಬೇಕು ಯಾಕೆ? ಆದರೆ ಇದೇ ಶರೀರದಲ್ಲಿ ಇಲ್ಲಿರ್ಲಿಕ್ಕೂ ಆಗಲ್ಲ, ಕೆಳಗಡೆ ಹೋಗಿ ಬದಲಾಗೇ ಬರಬೇಕು. ಯಾಕಂದ್ರೆ ಅಷ್ಟು ತಪಸ್ಸಾಗಲೇಬೇಕು. ತತಸ್ಸ ಭಗವಾನ್ ಕಿಂಚಿದ್ ಅವನಮ್ರ ಕಂದರಃ ಕೃತಾಂಜಲಿರ್ಭೂತ್ವ ಸಕಲ ಲೋಕ ಗುರುಹು ಅಂಭೋಜಯೋನಿ ಆಹ. ಆಮೇಲೆ ಸ್ವಲ್ಪ ತಲೆ ತಗ್ಗಿಸಿ ಅವನಮ್ರ ಕಂದರಃ, ತಲೆ ತಗ್ಗಿಸಿ ಕೈಗಳನ್ನು ಮುಗಿದು ಬ್ರಹ್ಮದೇವರು ಹೇಳಿದ್ರಂತೆ ಅಂಭೋಜಯೋನಿ. ಆ ಬ್ರಹ್ಮದೇವ್ರಿಗೊಂದು ವಿಶೇಷಣ, ಸರ್ವಲೋಕ ಗುರುಹು. ಅವರೇ ಕೈ ಮುಗಿದು ಹೇಳ್ತಾರೆ, ಬ್ರಹ್ಮೋವಾಚ ನ ಯಾದಿ ಮಧ್ಯಾಂತ ಮಜಸ್ಯ ಯಸ್ಯ ವಿದ್ಮೋ ವಯಂ ಸರ್ವಮಯಸ್ಯ ಧಾತುಃ ನ ಚ ಸ್ವರೂಪಂ ನ ಪರಂ ಸ್ವಭಾವಂ ನ ಚೈವ ಸಾರಂ ಪರಮೇಶ್ವರಸ್ಯ. ದೇವರ ತುದಿ ಮೊದಲುಗಳನ್ನು ತಿಳಿಯಬಲ್ಲವೇ? ದೇವರ ಸ್ವರೂಪವನ್ನು, ದೇವರ ಸ್ವಭಾವವನ್ನು, ದೇವರ ಸಾರವನ್ನು ತಿಳಿಯಬಲ್ಲವೇ? ಕಲಾ ಮುಹೂರ್ತಾದಿಮಯಶ್ಚ ಕಾಲೋ ನಯದ್ವಿಭೂತೆ ಪರಿಣಾಮ ಹೇತು ಅಜನ್ಮನಾಚ ಸದೈಕ ಮೂರ್ತೆ ಅನಾಮರೂಪಸ್ಯ ಸನಾತನಸ್ಯ. ಕಲಾ ಮುಹೂರ್ತ ಮೊದಲಾದ ಕಾಲ ಯಾರ ಸಂಪತ್ತನ್ನು ನಾಶ ಮಾಡಲಿಕ್ಕೆ ಸಾಧ್ಯವಿಲ್ಲವೋ ಅಂತಹ ಹುಟ್ಟಿರದ ಅಳಿವಿರದ ಸದಾ ಏಕಮೂರ್ತೆ, ಯಾವಾಗಲೂ ಒಂದೇ ತರಹದ ಶರೀರ ಇರುವ, ನಾಮವಿರದ ರೂಪವಿರದ ಸನಾತನಸ್ಯ ವೇದ ಪ್ರತಿಪಾದ್ಯನಾದವನಿಗೆ ನಮಸ್ಕಾರ. ಯಸ್ಯ ಪ್ರಸಾದಾದಹಮಚ್ಯುತಸ್ಯ ಭೂತ ಪ್ರಜಾ ಸೃಷ್ಟಿಕರೋಂತಕಾರಿ ಕ್ರೋಧಾಚ್ಚ ರುದ್ರಸ್ಥಿತಿ ಹೇತು ಭೂತೋ ಯಸ್ಮಾಚ್ಚ ಮಧ್ಯೆ ಪುರುಚ ಪರಸ್ಮಾತ್. ಯಾರ ಅನುಗ್ರಹದಿಂದ ನಾನು ಪ್ರಜೆಗಳ ಸೃಷ್ಟಿ ಮಾಡುತ್ತೇನೋ, ಯಾರ ಅನುಗ್ರಹದಿಂದ ಸದಾಶಿವ ಪ್ರಳಯ ಮಾಡುತ್ತಾನೋ, ಯಾರು ತಾನೇ ಮುಂದಾಗಿ ನಿಂತು ಪಾಲನೆ ಮಾಡುತ್ತಾನೋ ಅವನಿಗೆ ನಮಸ್ಕಾರ. ಮದ್ರೂಪಮಾಸ್ಥಾಯ ಸೃಜತ್ಯಜೋಯಃ ಸ್ಥಿತೌ ಚಯೋಸೌ ಪುರುಷಸ್ವರೂಪಿ ರುದ್ರಸ್ವರೂಪೇಣ ಚಯೋತ್ತಿ ವಿಶ್ವಂ ಧತ್ತೆ ತಥಾನಂತ ವಪುಸ್ಸಮಸ್ತಂ. ಆ ದೇವರ ಅನುಗ್ರಹದಿಂದ ನಾನು ಸೃಷ್ಟಿ ಮಾಡ್ತಾ ಇದ್ದೇನೆ, ಆ ದೇವರ ಅನುಗ್ರಹದಿಂದ ರುದ್ರ ಪ್ರಳಯ ಮಾಡ್ತಾ ಇದ್ದಾನೆ. ಹೀಗೆ ಅನಂತ ರೂಪಗಳಲ್ಲಿ ಸನ್ನಿಹಿತನಾಗಿದ್ದಾನೆ. ಪಾಕಾಯ ಯೋಗ್ಯತ್ವಮುಪೈತಿ ಲೋಕಾನ್ ಬಿಭರ್ತಿ ಪೃಥ್ವಿ ವಪುರವ್ಯಯಾತ್ಮ ಶಕ್ರಾದಿರೂಪಿ ಪರಿಪಾತಿ ವಿಶ್ವಂ ಅರ್ಕೇಂದು ರೂಪಶ್ಚ ತಮೋಹಿನಸ್ತಿ. ಪಾಕಾಯ ಅಗ್ನಿತ್ವಮುಪೈತಿ, ಜಗತ್ತಿನ ವಸ್ತುಗಳು ಮಾಗಲಿಕ್ಕಾಗಿ ಬೇಕಾದ ಮಾಗಿಸುವ ಶಕ್ತಿ ಅವನಿಗಿದೆ, ಅವನೇ ಪಾಕಕ್ಕಾಗಿ ಅಗ್ನಿಯಾದ ಅಂತ ಹೇಳೋದು. ಜಗತ್ತನ್ನು ಹೊರಲಿಕ್ಕೆ ಭೂಮಿಯಲ್ಲಿ ನೆಲೆಗೊಂಡಿದ್ದಾನೆ. ಇಂದ್ರನ ಒಳಗಡೆ ಇದ್ದು ಜಗತ್ತನ್ನು ರಕ್ಷಿಸುತ್ತಾನೆ. ಅರ್ಕೇಂದು ರೂಪ, ಸೂರ್ಯ ಚಂದ್ರರ ಒಳಗಡೆ ಇದ್ದು ತಮೋಹಿನಸ್ತಿ, ಕತ್ತಲನ್ನು ಕಳೆಯುತ್ತಾನೆ. ಕರೋತಿ ಚೇಷ್ಟಾಶ್ವಸನಸ್ವರೂಪಿ ಲೋಕಶ್ಚ ತೃಪ್ತಿಂಚ ಜಲಾನ್ನರೂಪಿ ದದಾತಿ ವಿಶ್ವಸ್ಥಿತಿ ಸಂಸ್ಥಿತಸ್ತು ಸರ್ವಾವಕಾಶಂಚ ನಭಸ್ವರೂಪಿ. ಮುಖ್ಯ ಪ್ರಾಣನ ಒಳಗಡೆ ಇದ್ದು ಕ್ರಿಯೆಗಳನ್ನು ಮಾಡಿಸುತ್ತಾನೆ. ನೀರು ಹಾಗೂ ಅನ್ನದ ಒಳಗಡೆ ಇದ್ದು ಲೋಕವನ್ನು ತಣಿಸುತ್ತಾನೆ.
ಬಾ ಸಾಕು ಹೊಟ್ಟೆ ತುಂಬಿತು ಅಂತ ಅನ್ನುವ ಭಾವ, ಬಾಯಾರಿಕೆ ನೀಗಿತು ಅನ್ನುವ ಭಾವವನ್ನು ಉಂಟು ಮಾಡ್ತಾನೆ. ವಿಶ್ವಸ್ಥಿತಿ ಸಂಸ್ಥಿತಸ್ತು, ಜಗತ್ತಿನ ಸ್ಥಿತಿಯಲ್ಲಿ ತಾನೇ ತೊಡಗಿದ್ದಾನೆ. ಸರ್ವಾವಕಾಶಂಚ ನಭಸ್ವರೂಪೀ, ಸರ್ವಾವಕಾಶಂಚ ನಭಸ್ವರೂಪೀ, ಆಕಾಶದಲ್ಲಿ ನೆಲೆ ನಿಂತು ಎಲ್ಲರಿಗೆ ಅವಕಾಶವನ್ನು ನೀಡುತ್ತಾನೆ. ಯಸ್ತೃಜ್ಯತೆ ಸರ್ಗಕೃದಾತ್ಮನೈವ ಯಪ್ಪಾಲ್ಯತೆ ಪಾಲಯಿತಾ ಚ ದೇವಃ ವಿಶ್ವಾತ್ಮಕ ಸಂಹ್ರಿಯತೆಂತಕಾರಿ ಪೃಥಕ್ತ್ರಯಸ್ಯಾಸ್ಯ ಚ ಯೋ ವ್ಯಯಾತ್ಮ. ಯಾರು ತನ್ನನ್ನು ತಾನೇ ಸೃಷ್ಟಿ ಮಾಡಿಕೊಳ್ಳುತ್ತಾನೋ, ಬೇರೆಯವರನ್ನು ಪಾಲನೆ ಮಾಡುತ್ತಾನೋ, ವಿಶ್ವಾತ್ಮಕ ಅಂತಹ ಜಗದೊಳಗೆ ನಿಂತು ಸಂಹ್ರಿಯತೆ ಅಂತಕಾರಿ, ಸಂಹಾರವನ್ನೂ ಮಾಡಿಕೊಂಡು ಮೂರು ಜನರಲ್ಲಿ 3 ರೂಪಗಳನ್ನು ತೆಗೆದುಕೊಂಡಿರುವವನು. ಯಸ್ಮಿನ್ ಜಗದ್ಯೋ ಜಗದೇ ತದಾದ್ಯೋ ಯಶ್ಚಾಸ್ತಿ ತೋಸ್ಮಿನ್ ಜಗತಿ ಸ್ವಯಂಭೂ ಸಸರ್ವಭೂತ ಪ್ರಭವೋ ಧರಿತ್ರ್ಯಾಂ ಸ್ವಾಂಶೇನ ವಿಷ್ಣು ನೃಪತೇವತಿರ್ಣಃ. ಯಾರಲ್ಲಿ ಜಗತ್ತು ಇದೆಯೋ, ಯಾರನ್ನ ಜಗತ್ತು ಆಶ್ರಯಿಸಿದೆಯೋ, ಎಲ್ಲಿ ಬ್ರಹ್ಮನಾದ ನಾನೂ ಇದ್ದೇನೋ ಅಂತಹ ದೇವರು ಈಗ ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ. ಕುಶಸ್ಥಲೀಯ ತವ ಭೂಪರಮ್ಯ ಪುರೀಪುರಾ ಭೂದಮರಾವತೀವ ಸಾ ದ್ವಾರಕಾ ಸಂಪ್ರತಿ ತತ್ರ ಚಾಸ್ತೆ ಸಕೇಶವಾಂಶೋ ಬಲದೇವ ನಾಮ. ನೀನು ಒಂದು ಕಾಲದಲ್ಲಿ ಕುಶಸ್ಥಲಿ ಅನ್ನುವ ಒಂದು ಪಟ್ಟಣದಲ್ಲಿ ಆಳ್ತಾ ಇದ್ದಿ. ಆಮೇಲೆ ಅದು ಶತ್ರುಗಳಿಂದ ದಾಳಿಯಾಗಿ ಧ್ವಂಸ ಆಗಿ ಏನೂ ಕುರುಹೇ ಉಳಿಯದಂತೆ ಹೋಗಿತ್ತು. ಈಗ ಕೃಷ್ಣ ಆ ಒಂದು ಕುಶಸ್ಥಲಿ ಅನ್ನುವ ಪಟ್ಟಣದಲ್ಲಿಯೇ ದ್ವಾರಕಾ ನಗರವನ್ನು ನಿರ್ಮಾಣ ಮಾಡಿ ಅಲ್ಲಿ ಇದ್ದಾನೆ. ಅಲ್ಲಿ ಬಲರಾಮ ಕೂಡ ಇದ್ದಾನೆ. ತಸ್ಮೈ ತ್ವಮೇನಾಂ ತನಯಾಂ ನರೇಂದ್ರ ಪ್ರಯಚ್ಛ ಮಾಯಾಮನುಜಾಯಜಾಯಾಂ ಶ್ಲಾಘ್ಯೋ ವರೋತೌ ತನಯಾ ತವೇಯಂ ಸ್ತ್ರೀರತ್ನಭೂತ ಸದೃಶೋ ಹಿ ಯೋಗಃ. ಅವಳಿಗೆ ಆ ಮಗುವನ್ನು ಕೊಡು, ಅವನಿಗೆ ಆ ನಿನ್ನ ಮಗಳನ್ನು ಕೊಡು, ಅವನೇ ಯೋಗ್ಯನಾದವರ. ಇವಳು ಒಳ್ಳೆ ಸ್ತ್ರೀಯರಲ್ಲಿ ಶ್ರೇಷ್ಠಳು, ಸ್ತ್ರೀರತ್ನಭೂತ ಸದೃಶೋ ಹಿ ಯೋಗ, ಈಡು ಜೋಡು ಚೆನ್ನಾಗಿರುತ್ತೆ. ಇತೀರಿತೋತೋ ಕಮಲೋದ್ಭವೇನ ಭುವಂ ತಮಾತಾದ್ಯಪತಿ ಪ್ರಜಾನಾಂ ದದರ್ಶ ಹ್ರಸ್ವಾನ್ ಪುರುಷಾನ್ ವಿರೂಪಾನ್ ಅಲ್ಪೌಜ ಸಸ್ವಲ್ಪ ವಿವೇಕ ವೀರ್ಯಾನ್. ಈ ರೀತಿ ಬ್ರಹ್ಮದೇವರು ಹೇಳಿದಾಗ ಅಲ್ಲಿಂದ ಧಾವಿಸಿ ಬಂದ. ಹ್ರಸ್ವಾನ್ ಅವನ ಯುಗದ ಅಳತೆಗಿಂತ ಅತ್ಯಂತ ಕಿರಿದಾದ ದೇಹದವರು. ವಿರೂಪಾನ್ ನೋಡ್ಲಿಕ್ಕಾಗ್ತಾ ಇಲ್ಲ ಅವ್ರು ಯಾರನ್ನು ನೋಡ್ಲಿಕ್ಕೆ. ವಿರೂಪಾನ್ ಕೆಟ್ಟ ರೂಪ ಅವ್ರದ್ದು. ಅಲ್ಪೌಜ ಸಹ ಸ್ವಲ್ಪ ಶಕ್ತಿ. ಅಲ್ಪ ವಿವೇಕ ವೀರ್ಯಾನ್ ಸ್ವಲ್ಪ ವಿವೇಕದವರು ಸ್ವಲ್ಪ ವೀರ್ಯದವರು. ಅವ್ರನ್ನ ನೋಡಿ ಅಯ್ಯೋ ದೇವರು ಏನ್ಕೊಂಡ. ಈಗ ಇವುಗಳೆಲ್ಲ ಇದಾವಲ್ಲ ಚಿತ್ರ ನಿರ್ದೇಶಕರುಗಳು, ಅವರು ಅನ್ಯಗ್ರಹ ಜೀವಿಗಳನ್ನು ನಿರ್ಮಾಣ ಮಾಡುವಾಗ ನಾವೇ ಸೌಂದರ್ಯವಂತರು ಸಂಪೂರ್ಣಾಂಗರು ನಾವೇ ಅಂತ ಹೇಳಿ ಅನ್ಯಗ್ರಹ ಜೀವಿಗಳನ್ನು ವಿಕಲಾಂಗರಾಗಿ ಅಪೂರ್ಣರಾಗಿ ವಿರೂಪಗರನಾಗಿ ಚಿತ್ರಿಸ್ತಾರೆ. ಅದು ನಿಜವಾಗಿ ಉಲ್ಟಾ ಅಂದ್ರು ವೇದವ್ಯಾಸರು. ಅವ್ರಿಗೆ ನಮ್ಮನ್ನು ನೋಡಿದ್ರೆ ಅಯ್ಯೋ ದೇವರೇ ಅನ್ಸತ್ತೆ ಅಂತ. ಇದಿಷ್ಟು ತೋರಿಸ್ತಾರಲ್ಲ, ಅವ್ರು ಮೆಂಟಲಿ ಮಾತ್ರ ಫಾರ್ ಸುಪೀರಿಯರ್ ಇದ್ದಾರೆ. ಅದು ಹೆಂಗದ? ಅದೇ ಸಂಬಂಧವೇ ಇಲ್ಲ. ಅದರಿಂದಾಗಿ ಕುಶಸ್ಥಲೀಂ ತಾಂ ಅವನಿಗೆ ಹಾಗೆ ಬೇರೆಯವ್ರಿಗೆ ನಾವು ಹಾಕಿ ತೋರ್ತಾ ಇದ್ದೇವಪ್ಪ, ನಮಗ್ ಬೇರೆಯವ್ರು ಹಾಕಿ ತೋರ್ಬೇಕಾಗಿಲ್ಲ ಅಂತ. ಈ ತರಹದ ಸ್ವಲ್ಪ ಪ್ರಯತ್ನ ಪಟ್ಟವನು ಆ ಗಲಿವರ್ಸ್ ಟ್ರಾವೆಲ್, ಅದು ಸಾಹಿತ್ಯ ವಲಯದಲ್ಲಿ ಅದು ಅತ್ಯಂತ ವ್ಯಂಗ್ಯವಾದ ಸಟೈರಿಕಲ್ ಆದ ಕಾದಂಬರಿ ಅಂತ ಹೆಸರು. ಸಾಹಿತ್ಯ ವಲಯದಲ್ಲಿ ಅದು ಸಟೈರಿಕಲ್ ನಾವೆಲ್ ಅಂತ. ರೊಮ್ಯಾಂಟಿಕ್ ಪಂಥಕ್ಕೆ ಸೇರೇ ಇಲ್ಲ ಅದು. ನಾವು ಮಾಡಿಕೊಳ್ಳುವ ನೀತಿ, ನಮ್ಮ ರೂಪ, ನಮ್ಮ ಭಾವನೆ ಇವೆಲ್ಲವೂ ಕೂಡ ಸಾಪೇಕ್ಷ ಅಂತ
ಸಟೈರಾಗಿ ಹೇಳಿದ್ದವನು. ನಿಜವಾಗಿ ಅದು ಮಹೋನ್ನತ ಕೃತಿ ಅದು. ಆದರೆ ಇವರು ಅದನ್ನು ರೊಮ್ಯಾಂಟಿಕ್ ಆಗಿ ತಗೊಂಡು, ಯಾಕಂದ್ರೆ ಇವ್ರ ಲೆವೆಲ್ ಅಷ್ಟೇ, ರೊಮ್ಯಾಂಟಿಕ್ ಅಲ್ಲ ಅದು, ರೊಮ್ಯಾಂಟಿಕ್ ಪಂಥದ ಕೃತಿಯೇ ಅಲ್ಲ. ಕುಶಸ್ಥಲೀಂ ತಾಂ ಚ ಪುರೀಮುಪೇತ್ಯ ದೃಷ್ಟ್ವಾನ್ಯ ರೂಪಾಂ ಪ್ರದದೌ ಸ ಕನ್ಯಾಂ ಸೀರಾಯುಧಾಯ ಸ್ಫಟಿಕಾ ಚ ಲಾಭ ವಕ್ಷಸ್ಥಲಾಯ ತುಲಧೀರ್ ನರೇಂದ್ರ. ಕುಶಸ್ಥಲಿಗೆ ಹೋಗಿ ಅಲ್ಲಿ ಕನ್ಯೆಯನ್ನು ಕೊಟ್ಟ. ಅಷ್ಟೊತ್ತಿಗೆ ಅವಳು ಅನ್ಯ ರೂಪ, ಬೇರೆನೇ ಥರದ ಅತ್ಯಂತ ವಿಲಕ್ಷಣ, ಉಚ್ಚ ಪ್ರಮಾಣಾಂ ಇತಿ ತಾಮವೇಕ್ಷ ಸ್ವಲಾಂಗಲಾಗ್ರೇಣ ಚ ತಾಲಕೇತು ವಿನಮ್ರಯಾ ಮಾತ ತತಶ್ಚ ತಾಪಿ ಬಭೂವ ಸದ್ಯೋ ವನಿತಾ ಯಥಾನ್ಯ. ಉಚ್ಚ ಪ್ರಮಾಣಾಂ, ಯೋ ಬಹಳ ಎತ್ತರ ಇದ್ದಾಳೆ ನಮ್ಮ ಕಾಲಕ್ಕಿಂತ ಅಂತ ಹೇಳಿ ಅವಳನ್ನು ತಮ್ಮ ಲೆವೆಲ್ಗೆ ಇಳಿಸಿಕೊಂಡ. ನಾವು ಮಹಾಭಾರತಾದಿ ಕಥೆಗಳನ್ನು ಹೀಗೆ ನಮ್ಮ ಲೆವೆಲ್ಗೆ ಇಳಿಸ್ಕೊಂಡ್ಬಿಡ್ತೀವಿ. ಆ ಲೆವೆಲ್ನಲ್ಲಿ ನಿಂತು ನೋಡೋದೇ ಇಲ್ಲ. ವಿನಮ್ರಯಾಮಾಸ, ಅವಳು ಬೇರೆ ಹೆಣ್ಮಕ್ಳು ಥರ ಆದ್ಲು. ಅಂದರೆ ಅಷ್ಟು ದೊಡ್ಡ ದೇಹ ಪಡೆದಿರುವವಳು ಚಿಕ್ಕ ದೇಹದವಳಾದಾಗ ಅವಳಿಗೆ ನಾನು ಬಂದಾಗ ಅವನ ಮಕ್ಕಳಿಗೆ ಹೇಳ್ತಾ ಇರ್ಬೋದು, ಮಗು ನಾನು ಎಷ್ಟೆತ್ತರ ಇದ್ದೆ ಅಂತ ತಮ್ಮ ಮದುವೆ ಕತೆ ಹೇಳು ಅಂತ ಅವ್ರ ಮಕ್ಕಳು ಕೇಳಿದಾಗ ನಿಷಠ ಮತ್ತೆ ಉಲ್ಮುಖರು, ನಾನು ಸೀದಾ ಇಳಿದು ಬಂದು ನೋಡೋ ಆ ಗೋಪುರ ಇದೆಯಲ್ಲ ವಾಚ್ ಟವರ್, ಅದು ನನ್ನ ಕೈ ತಾಗ್ತಾ ಇತ್ತು ಕಣೋ, ಈಗ ನಿಮ್ಮ ಲೆವೆಲ್ಗೆ ಬಂದಿದ್ದೀನಿ ಅಂತ ಹೇಳ್ತಿರ್ಬೋದಲ್ವಾ. ತಾಂ ರೇವತೀಂ ರೈವತ ಭೂಪ ಕನ್ಯಾಂ ಸೀರಾಯುಧೋಸೌ ವಿಧಿನೋಪಯೇಮೆ ದತ್ವಾಥ ಕನ್ಯಾಂ ತನೃಪೋ ಜಗಾಮ ಹಿಮಾಲಯಂ ವೈ ತಪಸೆ ಧೃತಾತ್ಮ. ಮಗಳನ್ನು ಕೊಟ್ಟವ ಸೀದಾ ಹಿಮಾಲಯಕ್ಕೆ ಹೋಗಿ ಆಯಿತು ತಪಸ್ಸಿಗಾಗಿ ಅನ್ನುವಲ್ಲಿಗೆ 4ನೇ ಅಂಶದಲ್ಲಿ 1ನೇ ಅಧ್ಯಾಯ. ರೈವತ ಪರ್ವತದ ಅಭಿಮಾನಿ ಅವನು? ಇಲ್ಲ, ಹೆಸರು ರೈವತ. ಹೆಸರು ರೈವತ. ಹೀಗಾಯ್ತು ಪರಿಸ್ಥಿತಿ. ಯಾವಚ್ಚ ಬ್ರಹ್ಮಲೋಕ ಚಕುದ್ಮಿ ರೈವತೋ ನಾಭ್ಯೇತಿ ತಾವತ್ ಪುಣ್ಯಜನ ಸಂಜ್ಞಾ ರಾಕ್ಷಸಾ ತಾಮಸ್ಯ ಪುರೀಂ ಕುಶಸ್ಥಲೀಂ ನಿಜಗ್ನೋ. ಅದೇ ಕಥೆಯ ಇನ್ನೊಂದು ಭಾಗ. ಇದು ಫಾರ್ವರ್ಡ್ ಆಗಿ ನಡೆದು ಬಂದ್ಬಿಡ್ತು, ಮತ್ತೆ ವಾಪಸ್ ಹೋಗೋದು. ಪ್ರಾತಿಲೋಮ್ಯ ಅಂತ ಕರೀತಾರೆ, ಅಥವಾ ಗೋಮೂತ್ರಿ. ಅಲ್ಲಿ ಹೀಗಾಗ್ತಾ ಇರ್ಬೇಕಾದ್ರೆ ಇಲ್ಲೇನಾಯ್ತು, ಯಾವಾಗ ರೈವತ ಬ್ರಹ್ಮಲೋಕಕ್ಕೆ ಹೊರಟೋದ್ನೋ ಆಗ ಪುಣ್ಯಜನರು ಅಂತನ್ನುವ ರಾಕ್ಷಸರು ಕುಶಸ್ಥಲಿಯನ್ನ ಆಕ್ರಮಿಸಿದರು. ಅವ್ರ ಹೆಸರು ಪುಣ್ಯಜನರು ಅಂತ, ಈ ಶಾಂತಿಪ್ರಿಯರು ಇದ್ದ ಹಾಗೆ, ಗೊತ್ತಾಯ್ತೋ? ಯಾವುದ್ರಲ್ಲಿ ಏನಿಲ್ವೋ ಅದನ್ನು ಹೇಳೋದು. ಬುದ್ಧಿಜೀವಿಗಳು ಅನ್ನಲ್ವೇ, ಸೇಮ್ ಅದೇ ರೀತಿ. ಜ್ಞಾನಪೀಠ ಪ್ರಶಸ್ತಿ ಅಂತ ಹೇಳಲ್ವೇ, ಅದೇ ರೀತಿ. ಜನಸ್ಥಾನ ಆ ಅರ್ಥ ಇಲ್ಲ. ಸುತ್ತಮುತ್ತ ದಂಡಕಾರಣ್ಯದಲ್ಲಿ ಯಾರೂ ವಾಸ ಮಾಡ್ತಾ ಇರಲಿಲ್ಲ. ಅರಣ್ಯದಲ್ಲಿ ವಾಸ ಮಾಡ್ತಾ ಇರುವ ಸ್ವಲ್ಪ ಸುತ್ತಮುತ್ತ ಜನ ಇರುವ ಜಾಗ ಜನಸ್ಥಾನ ಅಂತ. ಹಾಗೆ ಅದರಿಂದಾಗಿ ಪುಣ್ಯಜನರು ಅಂದರೆ ಪುಣ್ಯ ಇರದ ಜನ. ದೇವಾನಾಂ ಪ್ರಿಯ ಅಂತ. ದೇವಾನಾಂ ಪ್ರಿಯ ಅಂದರೆ ದೇವತೆಗಳು ಮಾತ್ರ ಪ್ರೀತಿಸಬಲ್ಲರು. ಕಾಮ ಕ್ರೋಧಾದಿಗಳಿರದ, ಕರ್ಮಕ್ಕೆ ಲೇಪರಾಗದ, ಇವನ ಕರ್ಮದಿಂದ ಸಿಟ್ಟು ಮಾಡಿಕೊಳ್ಳದೆ ಇರಬೇಕಾದ್ರೆ ಅವರು ಬಹಳ ದೊಡ್ಡ ವ್ಯಕ್ತಿಗಳಾಗಿರ್ಬೇಕು. ಇವನು ದೇವಪ್ರಿಯ, ದೇವಾನಾಂ ಪ್ರಿಯ. ದೇವತೆಗಳು ಮಾತ್ರ ಇವನು ಪ್ರೀತಿಸ್ಲಿಕ್ಕಾಗತ್ತಪ್ಪ, ನಮ್ಮಂಥ ಮನುಷ್ಯರ ಕೈನಲ್ಲಿ ಆಗಲ್ಲ. ಯಾಕೆಂದ್ರೆ ಇವನು ಉಪಟಳ ತಡಿಲಿಕ್ಕಾಗಲ್ಲ, ಅಷ್ಟು ಮೂರ್ಖ, ಏನೋ ಹೇಳಿದ್ರೆ ಏನೋ ಮಾಡ್ತಾನೆ. ಹಾಗರ್ಥ ದೇವಾನಾಂ ಪ್ರಿಯ ಅಂದರೆ. ಅದೇ ನಿಜವಾದ ಅರ್ಥವೂ ಇರಬಹುದು ಹಾಗೇನೆ. ಆಮೇಲಂತೂ ಇವಾಗ ಬೃಹಸ್ಪತಿ ಅಂತ ಇಲ್ವೇ, ಹಾಗೆ ವಿಪರೀತ ಲಕ್ಷಣ ಅಂತ ಕರೀತಾರೆ. ತಚ್ಚಾಸ್ಯ ಭ್ರಾತೃಶತಂ ಪುಣ್ಯಜನ ತ್ರಾಸ ದಿಶೋ ಭೇಜೆ. ಆ ಕಕುದ್ಮಿಯ 100 ಜನ ಅಣ್ಣ ತಮ್ಮಂದಿರು, ಅಂದರೆ ರೈವತನ 100 ಜನ ಅಣ್ಣ ತಮ್ಮಂದಿರು ದಿಕ್ಕಾಪಾಲಾದರು. ಅವನ ಕ್ಷತ್ರಿಯರು ಬೇರೆ ಬೇರೆ ಕಡೆ, ಅಲ್ಲಿ ಬಿಟ್ಟರು ಬೇರೆ ಬೇರೆ ಕಡೆ ಚಲ್ಲಾಪಿಲ್ಲಿ ಆದರು. ಹೀಗೆ ಅವರ ವಂಶ ಮುಂದುವರಿಯಿತು. ಈ ಕೇಂದ್ರ ಸ್ಥಾನವನ್ನಂತೂ ಬಿಟ್ಟು ಒಂದು ಊರಿಂದ ಇನ್ನೊಂದು ಊರಿಗೆ ಎಲ್ಲಿ ಓಡೋಗ್ತಾರೆ? ಯಾಕೆ ಓಡೋಗ್ತಾರೆ? ಗ್ಲೋಬಲೈಸೇಷನ್ನು ಅಂತಹ ದೊಡ್ಡ
ದೊಡ್ಡ ಸಂಗತಿ ಏನಲ್ಲ. ಜನ ಬೆಳೆದ್ರು, ಹೊಟ್ಟೆ ಪಾಡಕ್ಕೆ ಬೇರೆ ಕಡೆ ಹೋದ್ರು ಅಷ್ಟೇ. ಅದು ಗ್ಲೋಬಲೈಸೇಷನ್. ಅದೇನು ಸಾಧನೆಯ ಸ್ಥಿತಿಯಲ್ಲಿ ಪರಿಗಣಿಸ್ಬೇಕಾಗೇನಿಲ್ಲ. ನಾವು ಅಮೇರಿಕಾಗೆ ಹೋದ್ವಿ ಅನ್ನೋದು ಸಾಧನೆ ಏನಲ್ಲ. ಇಲ್ಲಿ ಹೊಟ್ಟೆ ಬಟ್ಟೆಗೆ ಸಾಲಿಲ್ಲ, ಅಲ್ಲಿಗೆ ಹೋದ್ವಿ ಹಾಗಂತ ಬೈಗುಳವೂ ಅಲ್ಲ. ಅದು ಒಂದು ತಟಸ್ಥವಾಗಿ ನೋಡ್ಕೊಳ್ಬೇಕು. ಗೋವಿಂದ್ ಪೈ ಅವ್ರ ಪ್ರಕಾರ ಗುಜರಾತಿನಲ್ಲಿ ತಾಲವನದಲ್ಲಿದ್ದವರು ಹೌದೌದು, ಭರುಕಚ್ಚ, ತುಳು ನಾಡಿಗೆ ಬಂದ್ರು. ಹೌದೌದು, ಭರುಕಚ್ಚದಲ್ಲಿ ಇದ್ದವರು, ಭೃಗುಕಚ್ಚದಲ್ಲಿ, ಆಮೇಲೆ ಅದು ಭರುಕಚ್ಚ, ಭರೂಚ್, ಆ ತಾಲವನದಲ್ಲಿದ್ದವರು ಇಲ್ಲಿಗೆ ಬಂದರು ಅಂತ ಅವರು ಅನೇಕ ಕಾವ್ಯಗಳನ್ನು ಇದಾಗಿ ಕೊಡ್ತಾರೆ. ಆಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇರ್ತಾರೆ. ನೋಡಿ, ಇವರು 100 ಜನ ದಿಕ್ಕಾಪಾಲಾಗಿ 100 ಜನ ಆಕ್ರಮಗಳ ಕೈನಲ್ಲಿ ಕೊಟ್ಟು ಇವ್ರು ಬೇರೆ ಕಡೆ ಓಡಿ ಬಂದರು. ಇದು ಹೀಗಾಯಿತು ಪರಿಸ್ಥಿತಿ. ಇನ್ನು ಧೃಷ್ಟನ ವಂಶ ಧಾರ್ಷ್ಟಕಂ ಕ್ಷತ್ರಂ ಅಭವತ್. ನಾಭಾಗನ ಮಗ ಅವನು ಒಬ್ಬ ನಾಭಾಗ, ಇನ್ನೊಬ್ಬ ನಾಭಾಗ. ನಾಭಾಗ ಇಮ್ಮಡಿ ನಾಭಾಗ, ನಾಭಾಗ ನಂಬರ್ 2. ಆ ನಾಭಾಗನ ಮಗ ಅಂಬರೀಷ, ಅಂಬರೀಷನ ಮಗ ವಿರೂಪ, ವಿರೂಪನ ಮಗ ಪೃಷದಶ್ವ, ಪೃಷದಶ್ವನ ಮಗ ರಥೀತರ. ಎಲ್ಲ ಕೇಳಿದಾಗಿದೆ ಅಲ್ಲ. ಸತ್ಯಮತ ಸತ್ಯಮಿತಿ ಸತ್ಯವಚಾರಾಥೀತರ ತಪ ಇತಿ ತಪೋ ನಿತ್ಯ ಪೌರುಷಿಷ್ಟಿ ಸ್ವಾಧ್ಯಾಯ ಪ್ರವಚನೇ ವೇತಿ ನಾಕೋ ಮೌದ್ಗಲ್ಯ. ರಾಥೀತರ. ತಸ್ಯ ಅಯಂ ಶ್ಲೋಕಃ ಏತೆ ಕ್ಷತ್ರಪ್ರಸೂತಾ ವೈ ಪುನಶ್ಚಾಂಗಿರಸಸ್ಮೃತಾಃ ರಥೀತರಾಣಾಂ ಪ್ರವರಾಃ ಕ್ಷತ್ರೋಪೇತಾದ್ ದ್ವಿಜಾತಯಃ. ಇವರು ಹುಟ್ಟಿದ್ದು ಕ್ಷತ್ರಿಯರಾಗಿ, ಆದರೆ ಕನ್ವರ್ಟ್ ಆಗಿದ್ದು ಬ್ರಾಹ್ಮಣರಾಗಿ, ಅಂಗಿರಸ ಗೋತ್ರದಲ್ಲಿ ಬಂದಿದ್ದು. ಅವರು ಕುಲದವರೆಲ್ಲ ಬ್ರಾಹ್ಮಣರಾಗೋದು. ಒಬ್ರು ವೈಶ್ಯರಾದ್ರು ಆಗ್ತಾ ಇರುತ್ತೆ. ಅದೇ ಇದನ್ನ ನೋಡಿದಾಗ ನಮಗೆ ಒಂದು ದೊಡ್ಡ ದೃಷ್ಟಿ ಬರುತ್ತೆ. ಕಾಲ ಪ್ರವಾಹದಲ್ಲಿ ಒಂದು ಸಣ್ಣ, ನಾವು ಆ ಪ್ರವಾಹದಲ್ಲಿ ತೇಲುವ ಯಾವುದೋ ಒಂದು ಹುಲ್ಲಿನ ದಳದ ಹಾಗೆ ನಾವು ನಮ್ಮ ಸುತ್ತ ಹರಿತಾ ಇರುವ ಪ್ರವಾಹವನ್ನು, ಆ ಪ್ರವಾಹದ ಆಚೆ ಈಚೆ ಇರುವ ಇದನ್ನು ನೋಡಿ ಗಾಬರಿ ಪಡೋದಷ್ಟೇ. ಹೊಟ್ಟೋಗ್ತಾ ಇರ್ತೀವಿ. ನಮ್ಮ ವರ್ಷದಲ್ಲಿ ನಾವೇ ಇರಲ್ಲ. ಅಲ್ಲ, ಏನಾಗತ್ತೆ, ಈ ವೈದಿಕವಾದದ್ದನ್ನು ಇಟ್ಕೊಂಡಿರ್ಬೇಕು. ವೈದಿಕವಾದ ಇದನ್ನು ನಮ್ಮ ಕೆಲಸ ಏನು, ಜ್ಞಾನದ ಏನು ಮುಂದುವರಿಸಿಕೆ ಅಷ್ಟೇ. ನಮ್ಮ ಕೆಲಸ ಇರೋದಷ್ಟೇ. ಶುದ್ಧವಾದ ಜ್ಞಾನದ ಎಳೆಯನ್ನು ನಾವು ಅಧ್ಯಯನ ಮಾಡ್ತಾ ಇರಬೇಕು, ಬೇರೊಬ್ಬರಿಗೆ ದಿಕ್ಕು ತೋರಿಸ್ಬೇಕು. ಅಷ್ಟು ಬಿಟ್ಟರೆ ಇನ್ನೊಂದಿಲ್ಲ. ಅದರಿಂದಾಗಿ ಅರ್ಜುನನ ಮಾತು ಈ ಹಿನ್ನೆಲೆಯಲ್ಲಿ ನೋಡಿದಾಗ, ಯಾರ್ಯಾರು ಏನೇನೋ ಆಗೋದ್ರಿಂದಾಗ ಉತ್ಸನ್ನ ಕುಲಧರ್ಮ ಅಂದರೆ ನಕ್ಬಿಟ್ಟಿರ್ಬೇಕು. ದೇವರು ಯಾಕೆ ನಕ್ಕಿದ್ದರು, ಉತ್ತರವೂ ಕೊಡ್ಲಿಕ್ಕೆ ಯೋಗ್ಯ ಅಲ್ಲ ಅಂತ. ಯಾಕೆಂದ್ರೆ ಕುಲಧರ್ಮ ಜಾತಿ ಧರ್ಮ ಅವನು ಅದನ್ನೇ ಕೇಳ್ತಾನಲ್ವಾ. ಕುಲಾನಿ ಅಕುಲ ತಾಮ್ಯಾತಿ, ಎಲ್ಲ ಕುಲಗಳು ಅಕುಲಗಳಾಗಿ ಹೋಗ್ತವೆ. ದುಷ್ಕುಲಗಳೆಲ್ಲ ಹೆಮ್ಮೆಯ ಕುಲಗಳು ಮೆರಿತಾ ಇರ್ತವೆ. ಕ್ಷೇಮೇಂದ್ರ ಅವನದು ಸಮಯ ಮಾತ್ರಕ ಅಂತ ಒಂದುಂಟು. ಅದರಲ್ಲಿ ಒಂದು ಕತೆ ಹೇಳ್ತಾನೆ. ಒಬ್ಬ ಋಷಿ ಬಂದಂತೆ, ಅವನಿಗೆ ಇನ್ಸೈಟ್ ಇತ್ತು. 100 ಜನ, ಲಕ್ಷಾಂತರ ಜನ ಊಟ ಮಾಡ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಬಂದ ಅವನಿಗೊಬ್ಬನಿಗೆ ಕಾಣಿಸ್ತಾ ಇದೆ, ಅನ್ನದ ಮೇಲೆ ನೆತ್ತರು ಬೀಳ್ತಾ ಇದೆ. ಅದೊಂದು ಸೂಚನೆ ಏನು ಅಂದರೆ, ಈ ಕುಲದವರು ಹಿಂದೆ ಕಟುಕರಾಗಿದ್ರು. ಕ್ರಮೇಣ ಸೊಫೆಸ್ಟಿಕೇಟೆಡ್ ಆಗಿ 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 ದಾನಪತಿಗಳಾದ ವೈಶ್ಯರಾಗಿ ಹೋಗಿದ್ದಾರೆ. ಅವ್ರ ಮನೆಯಲ್ಲಿ ಲಕ್ಷಾಂತರ ಜನ ಬ್ರಾಹ್ಮಣರು ಬಂದು ತಿನ್ಕೊಂಡು ಹೋಗಿದ್ದಾರೆ. ಅನ್ನ ಸತ್ರ ಮಾಡ್ತಾನೆ. ಪ್ರತಿ ದಿವಸ 10,000 ಜನ ಬಂದು ತಿನ್ಕೊಂಡು ಹೋಗೋದು ಊಟ. ಇವನಿಗೆ ಅದನ್ನು ಕಾಣಿಸ್ತಾ ಇದೆ. ಊಟ ಮಾಡಿ ಆಚೆ ಬಂದ್ಬಿಟ್ಟ ಆ ಋಷಿ. ಯಾಕೆ ಅಂತ ಕೇಳಿದ್ರು. ನೆತ್ತರಣ ಹುಚ್ಚ ಅಂದ್ರಂತೆ ಜನ ಎಲ್ಲ. ಹಾಗೊಂದು ಕತೆ ಹೇಳ್ತಾನೆ. ಅದರಿಂದಾಗಿ ಕುಲಗಳು, ದುಷ್ಕುಲಗಳು, ಸುಕುಲಗಳು ಇದೆಲ್ಲ ಈ ಒಂದು ಟೈಮ್ ಬೌಂಡ್.
ಆಮೇಲೆ ಇದೇ ಒಂದು ಲಬ್ಧ ಪ್ರತಿಷ್ಠ ಆಗೋಗುತ್ತೆ. ಆಮೇಲೆ ಲಬ್ಧ ಪ್ರತಿಷ್ಠವಾದ ಕುಲ ತೀರಾ ಕೆಳಗಡೆ. ಔರಂಗಜೀವನ ಕುಲ ಎಲ್ಲಿದೆಯೋ ಈಗ, ಅಲಂಜ, ಟಿಪ್ಪು ಸುಲ್ತಾನು, ನಿಜಾಮ, ಏನಿದೆ ಅದು ಯಾವುದು ಒಂದು ಕಾಲದಲ್ಲಿ ಮೆರೆದದ್ದು ಇಲ್ವೇ ಇಲ್ಲ. ಆಟ ಓಡಿಸ್ತಾ ಇರ್ತಾರೆ, ಆಟೋ ಗ್ಯಾರೇಜ್ ಏನೋ ಮಾಡ್ತಿರ್ತಾರೆ. ಹಾಗೆ ಇನ್ಯಾವುದ್ಯಾವುದೋ ಪ್ರತಿಷ್ಠೆ, ಹಾಗೆ ಎಲ್ಲರದ್ದು ಆಗತ್ತೆ. ಅದು ಅವರೊಬ್ರದ್ದು ಮಾತ್ರ ಅಂತಲ್ಲ ನಾನು ಹೇಳಿದ್ದು. ಆ ಥರ ಬ್ರಾಹ್ಮಣರದ್ದು ಆಗಿದೆ, ಕ್ಷತ್ರಿಯರದ್ದು ಆಗಿದೆ, ವೈಶ್ಯರದ್ದು ಆಗಿದೆ, ನಡ್ಕೊಂಡು ಹೋಗ್ತಾ ಇರುತ್ತೆ. ನಾವು ಆತ್ಮತಃ ಏನು ಉದ್ಧಾರ ಆಗ್ತೇವೆ ಅದನ್ನು ಮಾತ್ರ ನೋಡ್ಕೊಳ್ಬೇಕಾದದ್ದು. ಕಡೆಗೆ ಅಲ್ಲಿಗೆ ಬರುತ್ತೆ. ಆಯ್ತಾ? ರಥೀತರಾಣಾಂ ಪ್ರವರಾಹ ಕ್ಷತ್ರೋಪೇತ ದ್ವಿಜಾತಯ. ರಥೀತರ ಆದ್ಮೇಲೆ ಎಲ್ಲರೂ ಕೂಡ ಕ್ಷತ್ರಿಯ ವಾಸನೆ ಇರುವ ಬ್ರಾಹ್ಮಣರಾಗಿ ಹೋಗಿದ್ರು. ಕ್ಷುತವತಶ್ಚ ಮನೋಹ ಇಕ್ಷ್ವಾಕು ಪುತ್ರೋ ಜಜ್ಞೆ ಘ್ರಾಣತಃ. ಹೀಗೆ ಧೃಷ್ಟ, ನಾಭಾಗ ಅವ್ರ ಕಥೆ ಆದರೆ, ಇನ್ನೊಬ್ಬ ಮನುವಿನಿಂದ ಇಕ್ಷ್ವಾಕು ಹುಟ್ಟಿದ್ದು. ಅವನು ಹುಟ್ಟಿದ್ದು ಹೇಗೆ ಅಂದರೆ ಸೀನುವಾಗ. ತಸ್ಯ ಪುತ್ರಶತ ಪ್ರಧಾನಾ ವಿಕುಕ್ಷಿನಿಮೆ ದಂಡಾ ತ್ರಯ ಪುತ್ರಾ ಬಭೂವು. 100 ಜನ. ಆ 100 ಜನದಲ್ಲಿ 3 ಜನ ಮುಖ್ಯ. ವಿಕುಕ್ಷಿ ನಿಮಿ ದಂಡಕ ಅಂತ. ಶಕುನಿ ಪ್ರಮುಖಾ 50 ಪುತ್ರಾ ಉತ್ತರಾಪಥ ರಕ್ಷಿತಾರೋ ಬಭೂವು. ಆ 100ರಲ್ಲಿ ಮತ್ತೆ 2 ಭಾಗ ಆಯಿತು, 50-50. ಆ 50 ಉತ್ತರಾಪಥ, 40 ದಕ್ಷಿಣಾಪಥ ಭೂಪಾಲಾ. ಇನ್ನು 48 ಜನ ದಕ್ಷಿಣ ಪಥವನ್ನು ಆಳ್ತಾ ಇದ್ರು. ದಾರಿ ಅಂತ ಅರ್ಥ, ದೇಶವನ್ನು ದಾರಿ ಅಂತ ಕರೀತಾರೆ. ದಕ್ಷಿಣಾಪಥ, ದಕ್ಷಿಣದ ದಾರಿ, ದಕ್ಷಿಣ ದಿಕ್ಕೆ, ದಕ್ಷಿಣದ ದಾರಿ, ದಕ್ಷಿಣ ದಿಕ್ಕಿನ ಕಡೆಗೆ ಹೋಗಬೇಕು, ಅದೇ ದಕ್ಷಿಣದ ದಾರಿ. ಸಚ ಇಕ್ಷ್ವಾಕು ಅಷ್ಟಕಾಯ ಶ್ರಾದ್ದ ಉತ್ಪಾದ್ಯ ಶ್ರಾದ್ದಾರ್ಹಂ ಮಾಂಸಮಾನಯ ಇತಿ ವಿಕುಕ್ಷಿಂ ಆಜ್ಞಾಪಯ ಮಾಸ. ಆ ಇಕ್ಷ್ವಾಕು ಏನಿದ್ದಾನೆ ವಿಕುಕ್ಷಿಗೆ ಹೇಳಿದ, ಅಷ್ಟಕಾ ಶ್ರಾದ್ದ ಇದೆ, ಇದಕ್ಕೆ ಯೋಗ್ಯವಾದ ಮಾಂಸವನ್ನು ತಾ ಅಂತ. ಸ ತಥೇತಿ ಗೃಹೀತಾಜ್ಞ ವಿಧೃತ ಶರಾಸನ ವನಮಭ್ಯೇತ್ಯ ಅನೇಕಶೋ ಮೃಗಾನ್ ಹತ್ವ ಶ್ರಾಂತಃ ಅತಿ ಕ್ಷುತ್ಪರೀತಃ ವಿಕುಕ್ಷಿ ಏಕಂ ಶಶಂ ಅಭಕ್ಷಯತ್. ಆಯಿತು ಅಂತ ಅವನ ಅಣತಿಯಂತೆ ಏನು ಮಾಡಿದ, ವಿಧೃತ ಶರಾಸನ ಬಿಲ್ಲು ಬಾಣಗಳನ್ನು ಹಿಡಿದು ಕಾಡಿಗೆ ಹೋಗಿ ಬಹಳ ಮೃಗಗಳನ್ನು ಕೊಂದು ಒಂದೊಂದು ತಿಂದುಬಿಟ್ಟ. ಶಶ ಅಂದರೆ ಮೊಲ, ಮೊಲವನ್ನು ತಿಂದ. ಇಕ್ಷ್ವಾಕು ಕುಲಾಚಾರ್ಯ ವಸಿಷ್ಠ ತತ್ಪ್ರೋಕ್ಷಣಾಯ ಚೋದಿತ ಪ್ರಾಹ. ಅದೇನು ಮಾಡಬೇಕು, ತಂದು ಇಡಬೇಕು, ಶುದ್ಧವಾಗಿದೆಯಾ ಅಂತ ಹೀಗೆ ಪ್ರೋಕ್ಷಣೆ ಮಾಡಬೇಕು. ಆ ಪ್ರೋಕ್ಷಣೆಯ ಒಂದು ಸಣ್ಣ ರೂಪ ಇವತ್ತು ಪರಿಷೇಕ. ಯಾವಾಗ ಎಲ್ಲರೂ ಒಟ್ಟಿಗೆ ಪ್ರೋಕ್ಷಣೆ ಮಾಡ್ತಾರೆ, ಪರಿಷೇಕದ ಅಗತ್ಯ ಇಲ್ಲ. ಈ ಊಟದಲ್ಲಿ ನಡೆಸುವ ಕ್ರಿಯೆ ಇದೆಯಲ್ಲ, ಅದು ಸಾಂಕೇತಿಕ. ಅದು ಇಡೀ ಆ ದಿನದ ಊಟಕ್ಕೆ ಸಂಬಂಧಪಟ್ಟದ್ದು. ಅಮೃತೋಪಸ್ತರಣಮಸಿ. ಮೊದಲು ನೀರು ಕುಡಿದ, ಊಟಕ್ಕಿಂತ ಮೊದಲು ಕುಡಿಯುವ ನೀರೆಲ್ಲ ಮುಖ್ಯ ಪ್ರಾಣನ ಕೆಳಗಿನ ಬಟ್ಟೆ, ಉಡುವ ಬಟ್ಟೆ. ಬೇಂದ್ರೆ ಹೇಳಿಲ್ವೇ, ನೀರು ಪ್ರಾಣನ ಬಟ್ಟೆ ಅಂತ. ಇದನ್ನೇ ಹೇಳಿದ್ದವ್ರು, ಇದನ್ನೇ ಅನುವಾದ ಮಾಡಿ. ಅಲ್ಲ, ನಿಜವಾಗಿಯೂ ನನಗೆ ಒಮ್ಮೊಮ್ಮೆ ಅನ್ಸೋದು, ಬೇಂದ್ರೆ ಎಷ್ಟು ಅನುವಾದ ಮಾಡಿದ್ದಾರೆ ವೇದದಿಂದ ಕನ್ನಡಕ್ಕೆ, ಅಷ್ಟು ವೈದಿಕರೇ ಮಾಡಿಲ್ಲ ಅಂತ. ನೀರು ಪ್ರಾಣನ ಬಟ್ಟೆ. ಆಮೇಲೆ ಊಟ ಆದ್ಮೇಲೆ ಕುಡಿಯುವ ನೀರು ಅಮೃತೋಪಸ್ತರಣಮ ಅಮೃತಾಪಿಧಾನಮಸಿ, ಮೇಲ್ಗಡೆಯ ಬಟ್ಟೆ. ಅದರ ಅರ್ಥ ಏನು ಅಂತ ಎಲ್ರಿಗೂ. ಒಬ್ಬರು ವಿದ್ವಾಂಸರು ಏನರ್ಥ ಹೇಳೋ ಅಂದರು. ಅವ್ರು ಕೇಳಿದ್ರು ಅಂತ ಕಾಣತ್ತೆ, ನನಗೆ ಕೇಳಿದ್ರು. ಅವ್ರು ಕೇಳಿದವರು ಪಕ್ಕದಲ್ಲಿದ್ದರು. ಏನು ಅಮೃತೋಪಸ್ತರಣ ಏನೋ? ನಾನು ಹೇಳಿದೆ, ಅಮೃತ ಅಂದರೆ ಮುಖ್ಯ ಪ್ರಾಣ, ವಾಯುರಪ್ಯನೆ ಅಮೃತ ಸ್ಮೃತ, ಅತಿರೋಹಿತ ವಿಜ್ಞಾನಾತ್ ವಾಯುರಪ್ಯಮೃತ ಸ್ಮೃತ ಅಂತ. ಮುಖ್ಯ ಪ್ರಾಣ ಕೆಲಸ ಮಾಡುವ ಮಾಧ್ಯಮ ನೀರು ಮತ್ತು ಅನ್ನ. ಅನ್ನಂ ದಾಮ ಅಂತ ಹೇಳ್ತಾರೆ. ಅದೊಂದು ರೂಪಕ. ಒಬ್ಬ ಇರಬೇಕು ಅಂದರೆ ಬಟ್ಟೆ ಇರಬೇಕು.
ಬಟ್ಟೆ ಇರೋದು ಯಾಕೆ? ಟೆಂಪ್ರೇಚರ್ನ ಬೆಳೆಸಲಿಕ್ಕೆ. ಹಾಗೆ ದೇವರು ಮುಖ್ಯ ಪ್ರಾಣ ನಮ್ಮ ದೇಹದಲ್ಲಿ ಟೆಂಪ್ರೇಚರ್ನ ಉಂಟು ಮಾಡೋದು ನೀರಿನ ಮೂಲಕ ಮತ್ತು ಅನ್ನದ ಮೂಲಕ. ಹೀಗೆ ಗೊತ್ತಾಯ್ತಾ? ಕೆಳಗಡೆ ಮಡಿ ಮೇಲ್ಗಡೆ ಮಡಿ ಆಗಲ್ಲ ಅಂತಂದ್ರು. ನಾನು ಹೇಳಿದ್ಮೇಲೆ ಅವ್ರಿಗೂ ಹೌದಲ್ವಾ ಅಂತ ಅಂತಿದ್ದರು. ಅದನ್ನು ಅವ್ರು ತಮಾಷೆಯಾಗಿ ತಗೊಂಡ್ರು. ಇಲ್ಲಿ ಹೇಳಿದ್ದು ಅದು ಯಾವುದೇ ಒಂದು ಊಟದಲ್ಲಿ ಮಾಡುವ ಕ್ರಿಯೆ ಏನಿದೆ ಅದು ಇಡೀ ದಿವಸಕ್ಕೆ ಅನ್ವಯ. ಅದು ನಾವು ಆಹುತಿ ಇವತ್ತು ತಗೊಳ್ತೇವಲ್ಲ, ಆ 5 ಆಹುತಿ ಅಥವಾ 6 ಆಹುತಿ, ಪಂಚಾಹುತಿ ಬ್ರಹ್ಮಣೇ ನಮಃ ಅಂತ ಇನ್ನೊಂದು ಹೇಳ್ತಾರೆ, ಪಂಚಾಹುತಿ ಅಥವಾ ಆಹುತಿ ಷಟ್ಕ, ಇವು ಇಷ್ಟು ಮಾತ್ರ ಪ್ರಾಣಾಪಾನದ ಕೆಲಸಕ್ಕೆ ಸಾಧಕವೇ? ಆರಂಭದಲ್ಲಿ ನಾವು ತಗೊಳ್ತೇವಲ್ಲ, ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ. ಅದು ಎಚ್ಚರ ಬರಲಿ, ನಾವು ಉಣ್ಣುವ ಅನ್ನ 5 ಜನ ಪ್ರಾಣರೂಪಗಳ ಕೆಲಸಕ್ಕೆ ಸಾಧಕ ಅಂತನ್ನುವ ಎಚ್ಚರ ಇರಬೇಕು ಅಂತ. ಹಾಗಾದರೆ ತಗೊಳ್ಬೇಕು ಅಂತ ಉಂಟಾ? ನಿಮಗೆ ಹಾಗೇ ಬಂದರೆ ಹಾಗೆ ತಿನ್ನಿ, ಏನು ಅಡ್ಡಿ ಇಲ್ಲ. ಆದರೆ ವಸಿಷ್ಠರು ರಾಮದೇವರ ಪಕ್ಕ ಊಟಕ್ಕೆ ಕೂತಾಗ ಪರಿಷೇಕ ಮಾಡಿ ದೇವ್ರ ತೀರ್ಥ ತಗೊಂಡು ಪ್ರಾಣಾಹುತಿ ತಗೊಂಡ್ರು ಅಂತ ಮಾತ್ರ ಹೇಳಿಬಿಡಿ. ಅದಕ್ಕೊಂದು ಕಾಲದ ಮಿತಿ ಇರುತ್ತೆ. ಅದಕ್ಕೆ ಅದನ್ನೆಲ್ಲ ಹೇಳಿರಲ್ಲ ಅವರು. ಅವ್ರಿಗೆ ಯಾವಾಗಲೂ ತೆಗೆದುಕೊಳ್ಳುವ ಪ್ರತಿಯೊಂದು ತುತ್ತು ಕೂಡ ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ ಅಂತಿದ್ರೆ ಯಾಕೆ? ಅಪರೇ ನಿಯತಾಹಾರಾಹ ಪ್ರಾಣಾನ್ ಪ್ರಾಣೇಚು ಜುಹ್ವತಿ, ಇದು ಅರ್ಥ. ಅದರಿಂದಾಗಿ ಪ್ರೋಕ್ಷಣ ಅಂದರೆ ಅದು. ಅಪ್ರೋಕ್ಷಣದ ಸಣ್ಣದೇ 53. ಪ್ರೋಕ್ಷಣದ ಸಣ್ಣ ರೂಪವೇ ಇದು. ಅದಾಗ ಅಲಂ ಅನೇನ ಅಮೇಧ್ಯೇನ ಆಮಿಷೇಣ ದುರಾತ್ಮನ ತವ ಪುತ್ರೇಣ ಏತನ್ ಮಾಂಸಂ ಉಪಹತಂ ಯಥೋನೇನ ಶಶೋ ಭಕ್ಷಿತಃ. ಇವನು ಮಧ್ಯದಲ್ಲಿ ಒಂದು ಅದು ಗೊತ್ತಾಯಿತು. ಅದು ಗೊತ್ತಾದರೆ ಮಡಿ ಮೈಲಿಗೆ ಅರ್ಥ ಗೊತ್ತಾಗೋಯ್ತಿದ್ದು. ಓ ಅಂತ ಅವ್ರೇನು ನೋಡಲಿಲ್ಲ, ಅವ್ರೇನು ಎಲ್ಲೋ ನೋಡಿರಲಿಲ್ಲ. ನಮ್ಗೆ ನೋಡಿದ್ಮೇಲೆ ಮೈಲಿಗೆ ಅಂತ, ನಮಗೆ ನೋಡದೆ ಹೋದರೆ ಮೈಲಿಗೆ ನಾವೇನು ತಲೆನೇ ಕಟ್ಟ ನಮ್ಗೆ ಗೊತ್ತೇ ಆಗಲ್ಲ. ಪ್ರೋಕ್ಷಣ ಮಾಡ್ಬೇಕಾದ್ರೆ ಗೊತ್ತಾಗೋಯ್ತು ಅವ್ರಿಗೆ. ತತಶ್ಚಾಸೌ ವಿಕುಕ್ಷಿ ಗುರುನೈವ ಮುಕ್ತಃ ಶಶಾದ ಸಂಜ್ಞಾಂ ಅವಾಪ ಪಿತ್ರಾಚ ಪರಿತ್ಯಕ್ತಃ. ವಿಕುಕ್ಷಿಗೆ ಮೊಲ ತಿಂದವನು ಅಂತಾನೆ ಹೆಸರು, ಶಶಾದ. ಆಯ್ತಾ? ಪಿತ್ರಾಚ ಪರಿತ್ಯಕ್ತಃ, ತಂದೆ ಅವನನ್ನು ಬಿಟ್ಟದ್ದಾಯ್ತು. ಆಮೇಲೆ ಪಿತರ್ಯುಪರತೇತ ಅಸೌ ಅಖಿಲಾಮೇತಾಂ ಪೃಥ್ವೀಂ ಧರ್ಮತಃ ಶಶಾಸ. ತಂದೆ ಹೋದ್ಮೇಲೆ ವಸಿಷ್ಠರೇ ಕರೆದ್ರು, ಬಾಪ ಅವನು ಎಲ್ಲೋ ಕೇರಿಯಲ್ಲಿದ್ದ, ಬಾ ಇಲ್ಲೇ ಮಾಡು. ಚಂಡಾಲರ ಕೇರಿನಲ್ಲಿ ಕಳಿಸ್ಬಿಟ್ಟಿದ್ರು ಅವನು. ಬಂದು ಮಾಡಪ್ಪ, ರಾಜ್ಯ ಆಳ್ದ ಅವನು. ಆಮೇಲೆ ಶಶಾದಸ್ಯ ತಸ್ಯ ಪುರಂಜಯೋ ನಾಮ ಪುತ್ರ ಅಭವತ್. ಶಶಾದನ ಮಗ ಪುರಂಜಯ. ಇಷ್ಟು ಇವತ್ತು ಚಿಂತನೆ ಮಾಡಬಹುದಾದದ್ದು. ನೆಕ್ಸ್ಟು ಇನ್ನೊಂದು 5 ನಿಮಿಷ ಬಿಟ್ಟು ವಿಷ್ಣು ತತ್ವ ನಿರ್ಣಯವನ್ನು ನೋಡುವ. 12:5 ಅಂತ ಇಟ್ಕೊಳ್ಳಿ. 12:05ಕ್ಕೆ ನೋಡುವ. ಕೃಷ್ಣಾರ್ಪಣ. ಮುಂದಿನ ಬಾರಿ ಶನಿವಾರನೇ ಮಾಡಿಬಿಡ್ತೇನೆ, ಸಾಕು.